ಯತೀಶ್ವರಂ. ಓಂ ನಮ ಶಿವರೇ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರಿಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ತಮ್ಮೆಲ್ಲರ ಶರಣೆಯರ ಪಾದಗಳಿಗೂ ಕೂಡ ಹಣಿ ಹಚ್ಚಿ ನಮಸ್ಕರಿಸಿ ಸತ್ಸಂಗದೊಳಗ ಪ್ರವೇಶವಾಗೋಣ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ನಿಜಗುಣ ಆರ್ಯರಿಂದ ವಿರಚಿತವಾದ ಶ್ರೇಷ್ಠವಾದ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇದರೊಳಗೆ ಬರುವಂತ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳವನ್ನ ಇದನ್ನ ಸಹಜವಾಗಿ ಕನ್ನಡದ ಮುಮುಕ್ಷಿಗಳ ಉದ್ಧಾರಕ್ಕಾಗಿ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದ ಚಿಕ್ಕರಾಮಾರೂಢರ ಪಾದಗಳಿಗೂ ಕೂಡ ನಮಿಸಿ, ಈ ಒಂದು ಜೀವ ಸಂಬೋಧನ ಸ್ಥಳದೊಳಗ 22ನೇ ಪದ ಜೀವ ಸಂಬೋಧನ ಕೊನೆಯ ಪದ. ಈ ಪದದೊಳಗ ನಾವು ನೀವು ಇದನ್ನ ಚರ್ಚೆ ಮುಖಾಂತರ ತಿಳ್ಕೊಂಡು ಹೋಗೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಕೂಡ ಸ್ವಲ್ಪ ತಮ್ಮ ಅನುಭವನ ಹೇಳ್ಬೋದು, ನಮ್ಮದು ಕೇಳ್ಬೋದು, ಎಲ್ಲರೂ ಹಂಚಿಕೊಂಡು ಕೇಳ್ಕೋತ ಅದರ ಅನುಭವಕ್ಕೆ ಬರ್ತದ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಚರ್ಚೆ ಮುಖಾಂತರ ಕೇಳ್ಕೋತ ಹೋಗ್ತೇವೆ. ಇಲ್ಲಿ 22ನೇ ಪದದೊಳಗೆ ಏನ್ ಹೇಳ್ತಾರ ಅಂದ್ರ, ಇದು ಇಷ್ಟ ಕೊನೆಯ ಪದ ಇಷ್ಟು ಚಂದದ ಜೀವ ಸಂಬೋಧನ ಸ್ಥಳದೊಳಗ ಇದಕ್ಕೊಂದು ನಾವು ತಪ್ಪಿಸ್ಕೊಂಡೇವಂದ್ರ, ಹದ ತಪ್ಪಿಸ್ಕೊಂಡೇವಂದ್ರ, ಮನುಷ್ಯ ಜನ್ಮ ಬಂದಾಗ ಇಂತ ಕಾರ್ಯವನ್ನ ನಾವು ಮಾಡದೆ ಹೋದಂದ್ರ ಮುಂದಿನ ಅನೇಕ ಜನ್ಮಗಳ ಬಂದಾಗೂ ಕೂಡ ಇವತ್ತ ಮನುಷ್ಯ ಜನ್ಮವನ್ನು ಬಿಟ್ಟು ಅನೇಕ 84 ಲಕ್ಷ ಯೋನಿಗಳಲ್ಲಿ ಬಂದರೂ ಕೂಡ ಅವ ಇಂಥ ಕಾರ್ಯವನ್ನು ಮಾಡಕ್ ಬರುವುದಿಲ್ಲ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಇದೊಂದು ಹದ. ಈ ಹದದೊಳಗೆ ನಾವ್ ಇವತ್ತ ದೃಷ್ಟಾಂತ ಕೊಟ್ಟು ಮುಂದೆ ಹೇಳ್ಕೋತ ಹೋಗ್ತಾರ. ಸುಮ್ ಪೀಠಿಕೆ ಒಳಗೆ ಮಾತಾಡೋಣ. ಇವತ್ತೊಂದು ಹದ ತತ್ತು ಅಂದ್ರ ಇವತ್ತ ಬಿತ್ತುದೊಂದು ಹದ ಇರ್ತದ, ಇವತ್ತೊಂದು ಸಾಲಿ ಕಲಿಯ ಮುಂದ ಒಂದು ಹದ ಇರ್ತದ, ಒಂದು ಶಾಸ್ತ್ರ ಕೇಳ ಮುಂದ ಒಂದು ಹದ ಸಮಯ ಇರ್ತದ. ಈ ಸಮಯವನ್ನು ತಪ್ಪಿಸ್ಕೊಂಡೇವಂದ್ರ ನಾವು ಮುಂದ ಅದು ಸಿಗ್ತದನೋ ಅಂದ್ರ ನಮ್ಗೆ ಎಂದೂ ಸಿಗುವುದಿಲ್ಲ, ಮತ್ತ ನಮಗ ಈ ಭವ ಸಂಸಾರದೊಳಗೆ ತಿರುಗುದು ತಪ್ಪುದಿಲ್ಲ ಅನ್ನುವಂತ ಉದ್ದೇಶ ಇಟ್ಕೊಂಡು ಇದ ಹದ ಇದ್ದಾಗ ಇದೊಂದು ಕಾರ್ಯವನ್ನು ಮಾಡ್ಕೋರಿ ಅನ್ನುವಂಥದ್ದನ್ನ ನಿಜಗುಣರ ಒಂದು ಕಗ್ಲಾತಿ ಒಳಗೆ ಹೇಳ್ಕೊತ ಬಂದಾರ. ಅವರಲ್ಲಿ ಜೋರಿಲ್ಲ, ಒಂದ್ ಇದಿಲ್ಲ. ನೋಡಿ ಎಂತ ಹದ ಉದಾಹರಣೆ ಕೊಡ್ತಾರ, ಒಂದು 20 ಉದಾಹರಣೆ ಕೊಟ್ಟಾರ ಇದ್ರಾಗ. ಆ ಉದಾಹರಣೆ ಒಳಗ ಹದ ತಪ್ತು ಅಂದ್ರ ಇವತ್ತು ಬಿತ್ತುದೊಂದು ಹದ ಇರ್ತದ. ಇವತ್ತು ಮಳಿ ಬಂದಾಗ ಒಂದು ಹಸಿ ನೋಡಿ ಹದ ನೋಡಿ ಬಿತ್ತಿದ್ರೆ ಅದು ಮುಂದೆ ನಮ್ಗ ಫಲ ಬರ್ತದ. ಹೋಲ್ತು ಮುಂದ್ ಬಿತ್ತಿದ್ರಾಯ್ತು ಈಗ ಅಂತೇಳಿ ನಾವ್ ಅಂದೇವಪ್ಪ ಅಂದ್ರ ಆ ಭೂಮಿ ಹಾರ್ತು ಗಾಳಿ ಬೀಸಿ ನೆಲ ಬಿಗಿತು ಅಂದ್ರ ನಮಗ್ ಬಿತ್ತುದೇ ಆಗುದಿಲ್ಲ, ಮುಂದ್ ಹದ ತಪ್ಪಿಬಿಡ್ತದ, ಕಸ ಆಗ್ತದ. ಅವ್ರು ನಮಗ್ ಹಂಗೆ ಏನು ಮಾಡಕ್ ಆಗುದಿಲ್ಲ. ಹಿಂಗ ಹದ ಅದ. ಹಂಗೆ ಮನುಷ್ಯ ಜನ್ಮ ಬಂದಾಗನು ಕೂಡ ಇಂತ ಸೇವಾದಿಗಳನ್ನ ಮಾಡಿ, ಗುರು ಸೇವಾದಿಗಳನ್ನ ಮಾಡಿ ಪರಮಾತ್ಮ ಯಾರು ಅನ್ನುವಂಥದ್ದನ್ನ ಕಂಡುಕೊಂಡು ನಾವು ಹೋದೇವಂದ್ರ ಈ ಮನುಷ್ಯ ಜನ್ಮ ಸಫಲತೆ ಆಗ್ತದ ಅನ್ನೋದನ್ನ ತಿಳ್ಸಕ ಆ ಹದ ತಪ್ಪಿದೊಡೆ ಇಂತು ತಪ್ಪುವವು ದೇಹಗಳಿಗೆ ನೋಡು ರಮಣೆ ರಣ್ಯ ಎನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಇಲ್ಲಿ ಈ ರಮಣೆ ರಣ್ಯ ಅಂದ್ರ ಈ ಶ್ರೇಷ್ಠಳಾದ ಇಚ್ಛಾಶಕ್ತಿಯೇ, ನಮಗ್ ಇಚ್ಛಾಶಕ್ತಿ ಏನದಳ ಅಕ್ಕಿಗೆ ರಮಣೆ ರಣ್ಯ ಎನ್ನುವಂಥದ್ದನ್ನ ನಿಜಗೊಂಡು ಇಲ್ಲಿ ಬಳಸ್ಕೊಂಡು ಬಂದಾರ. ನೋಡಿ, ಇದೊಂದು ಹದ ತಪ್ಪಿದೊಡೆ ಅಂತೂ ಇಂದು ಒಂದ್ ಹದ ಐತಲ್ಲ, ಇದೊಂದು ಬೆಳಗ್ಗೆ ನಮ್ದೇ ಒಂದ್ ಸತ್ಸಂಗ, ಇದೊಂದು ಬೆಳಗ್ಗೆ ನಮ್ಮ ನಾಮಸ್ಮರಣೆ ಮಾಡಕ್ಕಾಗ್ಲಿ ಅದೊಂದು ಹದ ಅದ. ಎಷ್ಟ ಅಂದ್ರ ಇದ್ರಲಿಂದ ಅದ್ರ ತನ ನಾವ್ ಅವಾಗ ಬಂದ್ ಒಂದಿಷ್ಟು ನಾಮಸ್ಮರಣೆ ಅಂದೇವಂದ್ರ ನಮ್ಮ ಕಿವಿನೂ ಅವನಕ್ಕದ, ನಮ್ಮ ವಾಣಿಲಿಂದ ಬರುವಂತ ನಾಮಸ್ಮರಣೆ ನಮ್ಮ ಅಂತಃಕರಣ ಶುದ್ಧ ಆಕ್ಕದ. ಇದೊಂದು ಸಮಯ. ನಾ ಈಗ ಒಂದ್ ತಿಂಡಿನೋ ಅಂದ್ರ ಅವಕಾಶ ಇರುವುದಿಲ್ಲ. ಎಲ್ಲವೂ ಕೂಡ ಒಂದು ಸಮಯದೊಳಗೆ ನಾವ್ ಏನು ಮಾಡ್ತೇವಿ ಆ ಸಮಯ ನಮಗೆ ಎಷ್ಟು ಮುಂದದ ಒಂದು ಫಲ ಕೊಡ್ತದ ಅನ್ನುವಂಥದ್ದನ್ನ ನಮ್ಗೆ ಹೇಳ್ಕೋತ ಬಂದಾರ. ಇಲ್ಲಿ ನಮಗ್ ಏನಂತೀವಿ, ನಮ್ಗೆಲ್ಲರ ಉದ್ದೇಶ ಏನದ, ನಾ ಇವತ್ತು ನಾಮಸ್ಮರಣೆ ಮಾಡಿದ್ವಿ,
ಸತ್ಸಂಗಕ್ಕೆ ಹೋದ್ಗಳೇ ನಮ್ಗೆಲ್ಲರಿಗೂ ಫಲ ಬರ್ಲಿ ಅಂತೇವೆ, ನಮಗ ಇವತ್ತ ನಾಳೆಗೆ ದುಡ್ದಗಳೇ ಪಗಾರ ಬರ್ಲಿ ಅಂತೇವೆ. ಆದ್ರೆ ಹಂಗಿರುದಿಲ್ಲ ಇದು. ಇದು ಹೆಂಗಿರ್ತದ ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರ ನೋಡ್ರಿ. ಹೆಂಗಪ್ಪ ಒಂದು ಬಿದಿರನ್ನ ಒಂದು ಉಳ್ಳಾಗಡ್ಡಿಯನ್ನ ನಾವು ಹಚ್ತೇವೆ. ಆ ಬಿದಿರ ತನ್ನ ಬೇರೆ ಗಟ್ಟಿ ಮಾಡ್ಕೊಳ್ಬೇಕಾದ್ರ ಅದು 5-6 ತಿಂಗಳ ಒಟ್ಟು ಮೊಳಕಿನೇ ಬರಂಗತ್ತ. 5-6 ತಿಂಗಳದ ಏನಾಗ್ತದ ಅಂದ್ರೆ ಬೇರ್ ಗಟ್ಟಿ ಮಾಡ್ಕೊಳ್ಳೋ ಭೂಮಿ ಒಳಗ ಅದು ಎಲ್ಲಾ ಕಡೆ ಪಸರಿಸ್ಕೊಂಡು ಗಟ್ಟಿ ಮಾಡ್ಕೋತಂತ. ಗಟ್ಟಿ ಮಾಡ್ಕೊಂಡಿಂದ 6 ತಿಂಗಳು 7 ತಿಂಗಳು ಹೋಗಿಂದ ಅದೊಂದು ನಾಟಿಗೆ ಬತ್ತು ಅಂದ್ರ ಮುಂದದೇನಪ್ಪಾ ಅಂದ್ರ 1 ತಿಂಗಳದಾಗ ದಿನ 1 ಫೂಟ, 1 ತಿಂಗಳಿಗೆ 20 ಫೂಟ ಆಗದಂತದ. ಯಾಕ ಅದ ತಳ ಹೆಂಗ ಬಂದೋಬಸ್ತ್ ಗಟ್ಟಿ ಆಯ್ತು, ಹಂಗ ಇಲ್ಲಿ ಕೂಡ ನಮಗ್ ಒಮ್ಮೆಲೆ ಆಗುದಿಲ್ಲ. ಮೊದಲ ನಮ್ಮಲ್ಲಿ ಅಂತಃಕರಣಗಳೊಳಗ ದೋಷಗಳನ್ನು ಕಳ್ಕೊಂಡು ಆತ್ಮ ಮತ್ತು ಗುರುವಿಗೆ ಜ್ಞಾನಗಳನ್ನ ನಾವು ಗಟ್ಟಿ ಮಾಡ್ಕೊಂಡೇವಂದ್ರ ಮುಂದ ಗಟ್ಟಿ ಆಗೋದ್ರ ನಮ್ಗೇನಾಗ್ತದೆ, ಶಾಸ್ತ್ರ ಅರ್ಥ ಆಗೋಲ್ಲ. ಗಟ್ಟಿ ಆಯ್ತು ಅಂದ್ರ ಅವಾಗ ನಾ ಹಿಂದೆ ಎಂತ ಒಳ್ಳೆ ಕಾರ್ಯ ಮಾಡಿನಲ್ಪ ಅಂತೇಳಿ ಅವಾಗ ನಮ್ಗ ಆನಂದ, ನಮ್ಗ ಬರುವಂತ ಈ ಪ್ರಪಂಚದೊಳಗೆ ಬರುವಂತ ಸುಖ ದುಃಖಗಳನ್ನು ಎದುರಿಸುವಂತ ಕಲೆ, ರೋಗ ರುಜಿನ ಬಂದು ಕೂಡ ಅದನ್ನ ಸಹನೆ ಮಾಡ್ಕೊಳ್ಳುವಂತ ಕಲೆ, ನಮ್ಮ ವೃತ್ತಿ ಯಾವಾಗಲೂ ಭಗವಂತನಲ್ಲಿ ಆನಂದ ಇರುವಂತ ವೃತ್ತಿ ತಯಾರಾದಾಗ ಅವಾಗ ಎಷ್ಟು ನಾನು ಹಿಂದ ನಾಮಸ್ಮರಣೆ ಮಾಡಿದ್ದಾಗಲಿ ಸತ್ಸಂಗ ಮಾಡಿದ್ದಾಗಲಿ ನಾ ಗಟ್ಟಿ ನಂಬಿ ಮಾಡಿದ್ದೆ, ನನಗೆ ಇಷ್ಟು ಫಲ ಕೊಡ್ತದಲ್ಲ ಅಂತೇಳಿ ಹೆಂಗ ಬೆದರಿ ಸಿಗುತ್ತ ನಮಗ ಎಷ್ಟ ಸಂತೋಷ ಕೊಡ್ತದ. ಹಂಗ ನಮಗೂ ಕೂಡ ಮುಂದ ಅದು ನಮಗ್ ಫಲ ಕೊಡ್ತದ. ಅದಕ್ಕೆ ಹದ ಅದ. ನಮಗ್ ಒಮ್ಮೆಲೆ ದುಡ್ದುಗಳೇ ಇವತ್ತೇನು ನಾಮಸ್ಮರಣೆ ಮಾಡಿದ್ರೆ ನಮ್ಗೆ ಲಾಭ ಬರ್ಲಿ, ಏನು ಬರ್ತದ ಲಾಭ ಅಂತ ಬರೀ ನಾವು ಲಾಭ ಲೆಕ್ಕದಾಗ ಇರ್ತೀವಿ. ಆದ್ರೆ ಅದು ದೊಡ್ಡ ಲಾಭ ಅದ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ತಿಳಿಸುತ್ತ ಹೋಗ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹೇಳ್ತಾರಂದ್ರ ಮೊದಲು ಅಂದ್ರ ಏ ರಮಣಿ ಏ ರಣ್ಯ ಶ್ರೇಷ್ಠಳಾದ ಇಚ್ಛಾಶಕ್ತಿ ನೋಡು, ವಿಚಾರ ಮಾಡು, ನೋಡು. ಹದ ತಪ್ತು ಅಂದ್ರ ಮುಂದೆ ನಿನಗೆ ಏನು ಮಾಡಕ್ ಆಗುದಿಲ್ಲ. ಹದ ಇದ್ದಾಗನೇ ಅದನ್ನ ಫಲವನ್ನು ಕಳ್ಕೊಂಡು ಸುಖವನ್ನು ಉಣ್ಣು ಅನ್ನುವಂಥದ್ದನ್ನ ಹೇತಿ ಇಟ್ಕೊಂಡು ಇವತ್ತ ಅದ್ರ ಬಗ್ಗೆನೇ ಹೇಳ್ಕೋತ ಹೋಗ್ತಾರ. ಎಷ್ಟೋ ದೃಷ್ಟಾಂತ ಕೊಡ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಮೊದಲು ನೀನು ಗುರು ಧ್ಯಾನವನ್ನು ಮಾಡು, ತದನಂತರ ಪರಮಾತ್ಮನ ಧ್ಯಾನ ಮಾಡು, ಆಮೇಲೆ ನೀನಾರು ಎಂದು ವಿಚಾರ ಮಾಡಿದ್ದಾದ್ರೆ ನಿನಗೆ ನಿಜವಾದ ಸುಖ ಸಿಗುತ್ತದೆ. ಇದರ ವ್ಯತಿರೇಕ ನಿನಗೆ ಸುಖ ಸಿಗುವುದಿಲ್ಲವೆಂದು ಪೂರ್ವದಲ್ಲಿ ಅನಂತ ರೀತಿಯಿಂದ ಹೇಳಿದರು. ಹೌದು, ನನಗೆ ವೇಳೆ ಸಿಗುವುದಿಲ್ಲ, ನಾನೇನು ಮಾಡಲಿಕ್ಕೆ ಅಂದ್ರೆ ಯಾವ್ದಾದ್ರು ಒಂದು ಕಾರ್ಯ ಹೋಗಬೇಕಾದ್ರೆ ಒಂದು ಸಮಯದಲ್ಲಿ ಆಗುತ್ತದೆ. ಸಮಯ ತಪ್ಪಿದ್ರೆ ಆ ಕಾರ್ಯ ಆಗುತ್ತದೆ ಎನ್ನುವ ಭರವಸೆ ಉಳಿಯುವುದಿಲ್ಲ. ಆದ್ದರಿಂದ ಸಮಯ ಬಂದಾಗ ಕಾರ್ಯವನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ಒಂದು ಸಮಯ ಹೋಯ್ತು ಅಂದ್ರ ನಮ್ಗ್ ಸಮಯ ಇಲ್ರಿ, ನಮಗ್ ಬಾಳ ಕೆಲ್ಸದವು, ಬಾಳ ಒತ್ತಡದವು, ನಮ್ಗ ಆಗುದಿಲ್ಲ ಅಂತೇಳಿ ಎಲ್ಲರೂ ಸಮಯವನ್ನೇ ಹೇಳ್ತಾರ. ಆದ್ರ ಒಂದ್ ಕಡೆ ಒಬ್ರು ಶರಣರು ಏನ್ ಹೇಳ್ತಾರಂದ್ರ ನಮಗ್ ಸಮಯ ಇರ್ತದ, ನಮಗ್ ಬಳಸಿಕೊಳ್ಳುವಂತ ಕಲೆ ಇರುದಿಲ್ಲ. ಅದನ್ನ ಒಂದು ಸಮಯಕ್ಕೆ ನಾವು ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ಗ ಈ ಆಲಸ್ಯ ದರಿದ್ರತನ ಇದ್ದ ಸಂಬಂಧ ನಮಗ ಅದು ಸಮಯ ಮೇಂಟೈನ್ ಮಾಡಕ್ ಆಗುದಿಲ್ಲ ಅನ್ನುವಂಥದ್ದನ್ನ ಒಂದ್ ಕಡೆ ಒಬ್ರು ಶರಣರು ಒಂದ್ ದೃಷ್ಟಾಂತ ಕೊಟ್ಟು ಹೇಳ್ಯಾರ. ಆ ದೃಷ್ಟಾಂತ ಎಷ್ಟ್ ಚಂದದಂದ್ರ ನಮಗ್ ಸಮಯ ಇಲ್ರಿ, ನಮಗ್ ಕೇಳಕ್ ಅವಕಾಶ ಇಲ್ಲ, ಮುಂಜಾನೆ ಬಾಳ ಕೆಲಸ ಇರ್ತಾವ, ಹಿಂಗ ಏನೇನೋ ಬರೇ ನಾವ ಹೇಳ್ತಿರ್ತಾರ. ಆದ್ರೆ ಇಲ್ಲಿ ಒಂದು ದೃಷ್ಟಾಂತ ಕಂಡುಕೊಂಡಾಗ ನಾವು ಯಾರು ಆ ಸಮಯ ಹೇಳುದಿಲ್ಲ ಅಂತೇಳಿ ಅನಿಸ್ತದ. ಹೆಂಗಂದ್ರ ಒಮ್ಮೆ ಒಂದು ಶಾಲಿ ಒಳಗ ಒಬ್ಬ ಮಾಸ್ಟರ್ ನನ್ಗೆ ಬರೇ ಸಮಯ ಇಲ್ರಿ, ಓದಾಕ್ ಸಮಯ ಇಲ್ಲ, ನಾವ್ ಮುಂಜಾನೆ ಹಂಗ್ ಕೆಲಸ ಇರ್ತಾವ, ಇದು ಸಮಯ ಇರ್ತಾವ ಅಂತೇಳಿ ಬರೀ ನಾವ ಹೇಳ್ತಾರ. ನೋಡ್ರಪ್ಪ, ಇದೊಂದು ಹದ ಅದ. 10th ಎಕ್ಸಾಮ್ ಬಂದದ, ಇನ್ ಕೆಲವೇ ದಿನದಾಗ ಎಕ್ಸಾಮ್ ಅದ. ಒಂದು ಸರಿಯಾಗಿ ನೀವು ಓದ್ಕೊಂಡ್ರಿ ಅಂದ್ರ ನಿಮ್ಮ ಭವಿಷ್ಯವನ್ನೇ ರೂಪಿಸ್ಕೊಳಕ್ ಒಂದ್ ಅನುಕೂಲ ಆಗ್ತದ ಅಂತೇಳಿ ಗುರುಗಳು ಮಕ್ಳಿಗೆ ಹೇಳ್ತಿರ್ತಾರ. ಅವಾಗ ಆ ಹುಡುಗರು ಏನಂತಾರೆ, ಇಲ್ರಿ ನಮ್ಗೆ ಅಷ್ಟು ವಿಷಯಗಳದಾವು, ಇಷ್ಟು ಓದ್ಬೇಕು, ನನಗ್ ಸಮಯ ಸಿಗುದಿಲ್ಲ, ಯಾವ ಸಮಯ ಸಿಗುದಿಲ್ಲ ಅಂತೇಳಿ ನಮ್ ಒತ್ತಡ ಇಷ್ಟು ಮಕ್ಕೋತೀವ್ರಿ ಅಂತ ಹಿಂಗ ಹೇಳಕತ್ರತ್. ನೋಡಪ್ಪ, ಸಮಯ ಬಳಸ್ಕೊಂಡ್ರಿ ಎಲ್ಲರಿಗೆ ಬೇಡದಷ್ಟು ಸಮಯ ಸಿಗ್ತದ, ನಾವು ನಮ್ಗೆ ಸಮಯ ಸಿಗುದಿಲ್ಲ ಅಂತೀರಿ. ಇಲ್ಲಿ ನೋಡ್ರಿ ಅನ್ನುವಂಥದ್ದನ್ನ ಹೇಳಿದಾಗ ಒಂದು ಪ್ರಯೋಗ ಮಾಡಿ ತೋರಿಸ್ತಾರ. ಒಂದು ಬುಟ್ಟಿ ಒಳಗ
ಆ ಪುಟ್ಟಿ ಒಳಗೆ ಅಂತ ಕಲ್ಲು ದಪ್ಪನ ಕಲ್ಲು ತುಂಬ್ತಾರ. ಅವಾಗ ಮಕ್ಕಳಿಗೆ ಕೇಳ್ತಾರ, ಈ ಪುಟ್ಟಿ ಒಳಗೆ ಏನ್ ಹಿಡಿತದನು ಅಂದ್ರೆ ಹಿಡಿದಿಲ್ರಿ, ಫುಲ್ ಆಗ್ಯದ ಈ ಕಲ್ಲು, ಫುಲ್ ಅದು ಯಾವುದು ಹಿಡಿದಿಲ್ರಿ ಅಂತಂದಾಗ, ಇದೊಂದ್ ನೆನಪಿಡ್ರಪ್ಪ, ಯಾವುದು ಹಿಡಿದಿಲ್ಲ ಅಂತಿರಲ್ಲ. ಈಗ ಇದ್ರೊಳಗ ನೋಡು, ಮತ್ತ ಒಂದ್ 2 ಸೊಲಿಗೆಯಷ್ಟು ಉಸುಗ ಹಾಕಿದ್ರ ಆ ಉಸುಗನು ಹಿಡಿತು. ಮೊದಲೇನ್ ಹೇಳಿದ್ರಿ ನೀವು, ಆಯ್ತ್ರಿ ಪುಟ್ಟಿ ಒಳಗ ಇದೊಂದ್ 2 ಸೊಲಿಗೆ ಹಿಡಿಯುವಂತ 3 ಸೊಲಿಗೆ ಹಿಡಿಯುವಂತ ಒಂದ್ ಏನ ಪುಟ್ಟಿ ಅದಲ್ಲ, ಈ ಪುಟ್ಟಿ ಒಳಗ ಕಲ್ಲು ಹಾಕಿದ್ರೆ ಆಯ್ತ್ರಿ, ಏನ್ ಹಿಡಿದಿಲ್ಲ, ಫುಲ್ ಆಯ್ತು ಅಂತಿರ್ಲ. ಮತ್ತ ಉಸುಗ ಹಾಕಿದ್ರೆ ಏಟ್ ಹಿಡಿತದಂದ್ರ ಮತ್ತ 2 ಸೊಲಿಗೆಯಷ್ಟು ಉಸುಗ ಹಿಡಿತದ. ಅಂದ್ರೆ ಕಿಂಡಿ ಒಳಗೆ ಎಲ್ಲಾ ಹೋಯ್ತು, ಅವಾಗ ಉಸುಗ ಅದು ಫುಲ್ ತುಂಬ್ತು. ಅವಾಗ ಮಕ್ಕಳಿಗೆ ಕೇಳ್ತಾರ, ಇದ್ರ ಇನ್ನ ಏನ್ ಹಿಡಿತದನಂದ್ರೆ ಏನು ಹಿಡಿದಿಲ್ರಿ, ಎಲ್ಲಾ ಫುಲ್ ಆಯ್ತ್ರಿ, ಯಾವ ಏನು ಹಿಡಂಗಿಲ್ಲ ಅಂತಂದ್ರತ. ಹಂಗಾದ್ರ ತಗೊಂಡ್ ಬರ್ರಿ ತಿಳ್ಕೊಂಡು ಮತ್ತ ಅದ್ರೊಳಗೊಂದು 4 ಚೆರಿಗೆ ನೀರ್ ತಗೊಂಡ್ಬಂದ್ರತ. ಮತ್ತದ್ರ 4 ಚೆರಿಗೆ ನೀರ್ ಹಾಕಿದ್ರು ಕೂಡ 4 ಚೆರಿಗೆ ನೀರ್ ಹಿಡಿತಂತ. ಅವ್ ಮಕ್ಕಳಿಗೆ ಮತ್ತ ಆಶ್ಚರ್ಯ ಐತಂತ. ಇಲ್ವ ಮತ್ತೆ ಏನು ಹಿಡಿದಿಲ್ಲ ಅಂತೀರಿ, ಮತ್ತೆ 4 ಚೆರಿಗೆ ನೀರ್ ಹೆಂಗ್ ಹಿಡಿತು ಅಂತ ಮತ್ತ ಮಕ್ಕಳಿಗೆ ಪ್ರಶ್ನೆ ಮಾಡಿದ್ರ. ಅವಾಗ ಆಯ್ತ್ರಿ, ಈ ಫುಲ್ ಆಯ್ತು, ಇನ್ನು ಮತ್ತೆ ಏನು ಹಿಡಿದಿಲ್ಲ ಅಂದ್ರತ. ನೋಡು, ಇನ್ನ ಇದ್ರಾಗ ಏನಾಯ್ತಪ್ಪ ಅಂದ್ರ ಇನ್ನ ಹಿಡಿತದ ಅನ್ನುವಂಥದ್ದನ್ನ ತಿಳಿಸಿ ಹೇಳಿ ಮತ್ತ ಒಂದ್ 7-8 10 ಗುಲಾಬಿ ಹೂವನ್ನ ತಂದ ಆ ಗುಲಾಬಿ ಹೂವನ್ನ ತುಂಬಾ ಇಟ್ರಂತ. ಅವ ಹಿಡಿತಂತ. ಅವಾಗ ಹೇಳಿದ್ರಂತ ಮಕ್ಕಳು, ನೀವ್ ಏನಂದ್ರಲ್ಲ, ನಮ್ಗ್ ಸಮಯ ತೆಗಿಯುದಿಲ್ಲ, ಎಲ್ಲಾ ಫುಲ್ ಆಗಿದ್ರೆ ನಾವ್ ಸಮಯ ಟೈಟ್ ಮಾಡ್ಕೊಂಡಿವಂತ ನೀವ್ ಏನ್ ತಿಳ್ಕೊಂಡಿರಲ್ಲ, ಹಿಂಗ್ ಅವಕಾಶವನ್ನ ಬಳಸಿಕೊಂಡು ನಾವು ಅಭ್ಯಾಸವನ್ನ ಮಾಡ್ತೇವೆ ಅಂತ ನಾವು ಮುಂದೆ ಒಂದು ನಮ್ಮ ಭವಿಷ್ಯ ಹೇಗೆ ರೂಪಿಸ್ತದ. ನಾವು ಒಳ್ಳೆ ಮಾರ್ಕಸ್ ತಗೊಂಡೇವಂದ್ರೆ ಯಾವ ಕೋರ್ಸಿನಿಂದ ನಮ್ಗೆ ಏನ್ ಪ್ರಯೋಜನ ತಿಳ್ಕೊಂಡು ಒಂದು ಒಳ್ಳೆಯ ಮುಂದೆ ಒಂದು ಪ್ರಜೆ ಆಗ್ಲಾಕ ರೂಪಿಸಿಕೊಳ್ಳಾಕ ಸಮಯನ ಬಳಸ್ಕೋಬೇಕು ಅನ್ನಂತ ಹೇಳಿದ್ರಂತ. ಇಲ್ಲಿ ಅದರಂತೆ ನಮಗೂ ಕೂಡ ಶಾಸ್ತ್ರ ಕೇಳಕ್ ಸಮಯ ಇಲ್ಲ, ಇವತ್ತು ರಾಜಕೀಯ ಕೇಳಕ್ ಸಮಯ ಅದ, ಖಾಲಿ ಕುಂದ್ರಾಕ್ ಸಮಯ ಅದ, ಮುಗ್ಗುಲ್ ತನಕ ರಗಡ ಸಮಯ ಅದ. ಆದ್ರ ವೇದಾಂತವನ್ನ ಅಭ್ಯಾಸ ಮಾಡಿ ಜನ್ಮವನ್ನ ಪವಿತ್ರ ಮಾಡ್ಕೊಂಡು ಮುಕ್ತರಾರಿ ಅನ್ನುವಂತ ವಿಚಾರ ಬಂದ ಅದಕ್ಕೆ ಸಮಯ ಇಲ್ಲ ಅಂತಾರ. ಅದಕ್ಕ ಆ ಸಮಯ ಅಂದ್ರೆ ಅದೊಂದು ಹದ, ಅದೊಂದು ಸಮಯವನ್ನ ನಾವು ಜ್ಞಾನವನ್ನ ಮೊದಲೇನಿದ್ರಲ್ಲಿ ಗುರುಪಾದ ಸೇವೆಯನ್ನ ಅಂದ್ರ ಗುರುವಿನನ್ನ ಧ್ಯಾನ ಮಾಡು, ಆ ನಂತರ ಪರಮಾತ್ಮನ ಧ್ಯಾನ ಮಾಡು. ಯಾಕ ಇಲ್ಲಿ ಗುರುವನ್ನ ಯಾಕೆ ಮಾಡ್ಬೇಕು, ಯಾಕ ನಾವು ಪರಮಾತ್ಮ ಮಾಡಿದ್ರೆ ಬರ್ತಲ್ಲ ಅಂತ ಹಿಂಗ್ ಪ್ರಶ್ನೆ ಬರ್ತದ ಅಂತೆಲ್ಲ ಅವ್ರು ಹೇಳಕತ್ತಾರ. ಗುರುವನ್ನ ಧ್ಯಾನ ಮಾಡೋದ್ರಿಂದ ಪರಮಾತ್ಮ ಅಂದ್ರೆ ಏನು ಅನ್ನುವಂಥದ್ದು ಗುರು ತಿಳಿಸ್ಕೊಡ್ತಾನ. ಆದ್ರೆ ನಾವು ಪರಮಾತ್ಮನ ಪೂಜೆ ಮಾಡಿದ್ರೆ ನಮಸ್ಕಾರ ಮಾಡಿದ್ರೆ ಗುರುವನ್ನ ತಿಳಿಸ್ಕೊಡುದಿಲ್ಲ. ಅವ ನಮಗೆ ಏನು ಕೊಡ್ತಾನ, ಭೋಗ ಭಾಗ್ಯ ಕೊಡ್ತಾನ. ಪರಮಾತ್ಮನಲ್ಲಿ ಏನ್ ಶಕ್ತಿ ಅದ, ಮುಕ್ತ ಮಾಡುವ ಶಕ್ತಿ ಇಲ್ಲ, ಭೋಗ ಭಾಗ್ಯ ಬೇಡಿದ್ದನ್ನು ಕೊಡ್ತಾನ. ನಾವ್ ಹೆಂಗ ಭಜಿಸ್ತೇವಿ, ಹೆಂಗ ನಡ್ಕೋತೇವಿ, ಹೆಂಗ ದುಡ್ಕೋತೇವಿ ಹಂಗದ್ರ ಫಲ ಕೊಡ್ತಾನ. ಆದ್ರ ಗುರುನಾಥ ಏನ್ ಮಾಡ್ತಾನಂದ್ರ ಆ ಪರಮಾತ್ಮನ ಎಲ್ಲಾ ಜ್ಞಾನ ಮಾಡಿ ಕೊಡ್ತಾನ. ಪರಮಾತ್ಮನಲ್ಲಿ ಇಂಥ ಶಕ್ತಿ ಅದ, ಅವನ್ನ ನೀ ಭಜಿಸಿದ್ರೆ ಇಂಥ ನಿನಗೆ ಫಲ ಸಿಗ್ತದ ಅನ್ನುವಂಥದ್ದನ್ನ ಹೇಳಿದಾಗ ಅವ ಎಂತ ಫಲವನ್ನ, ಗುರುನಾಥ ಹೇಳಿದ ಫಲವನ್ನ ನಾವು ಬಗೆಸಿ ನಿಷ್ಕಾಮ ಕರ್ಮವನ್ನ ಅಲ್ಲಿ ಮಾಡಿ ಅಂತಃಕರಣವನ್ನ ಶುದ್ಧ ಮಾಡಿ ತಾನು ಕೂಡ ಪರಮಾತ್ಮನೇ ಆಗುವಂತ ತಿಳಿಸುವಂತ ಕಲಿಸುವಂತ ಸದ್ಗುರುನಾಥ ಅದಕ್ಕೆ ದೊಡ್ಡವ ಅನ್ನುವಂಥದ್ದನ್ನ ಅಲ್ಲಿ ಮೊದಲ ಗುರುವಿನನ್ನ ಭಜಿಸು, ಆ ನಂತರ ಶಿವನನ್ನ ಭಜಿಸು, ಆ ನಂತರ ನೀನಾರು ಅನ್ನುವಂಥದ್ದನ್ನ ವಿಚಾರ ಮಾಡುವಾಗ ನೀ ಸಾಧನೆ ಮಾಡಿದೆ ಅಂದ್ರ ಇದೊಂದು ಹದ ಮನುಷ್ಯ ಜನ್ಮ ಅನ್ನೋದು ಇದೊಂದು ಹದ ತಪ್ಪಿಸಿಕೊಂಡೇವಂದ್ರ ಮುಂದೆ ಯಾವ ಜನ್ಮದಾಗೂ ಮಾಡ್ಕೊಳಕ್ ಆಗುದಿಲ್ಲ. ಅದಕ್ಕಿಲ್ಲಿ ಏನ್ತಿ ಅವ್ರು ನಿಜಗೊಂಡ್ರು ಒತ್ತು ಕೊಟ್ಟು ಹೇಳ್ತಾರ, ನೋಡ್ರಪ್ಪ ಇದನ್ನ ಹದ ತಪ್ಪಿಸ್ಕೊಂಡ್ರಿ ಅಂದ್ರ ಒಂದ್ 10-20 ದೃಷ್ಟಾಂತ ಕೊಡ್ತಾರೆ. ಇಷ್ಟೇ ಇದ್ರ 10-20 ದೃಷ್ಟಾಂತಗಳನ್ನು ಕೂಡ ಹದ ತಪ್ಪಿದ್ರೆ ಹೆಂಗ ಅಲ್ಲಿ ಕಾರ್ಯ ಆಗುದಿಲ್ಲ. ಹಂಗ ಈ ಮನುಷ್ಯ ಜನ್ಮದೊಳಗೆ ಬಂದಾಗ ನಾನು ಆರು ಅನ್ನುವಂಥದ್ದು ತಿಳಿಲಾರಿ ಹೋದಪ್ಪ ಅಂದ್ರ ನಮ್ಗೆ ಎಂದೂ ಕೂಡ ಅಂತ ಸಮಯ ಮುಂದ ಸಿಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ದೃಷ್ಟಾಂತ ತಿಳ್ಕೋತ ಹೋಗ್ತಾರ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಒಂದೇ ನುಡಿ ಒಳಗ ಮದುವೆಯ ಕಾಲುಚಿತ ದಿನವ ಅಂತೂ ಕನಸಿನೊಳು ಉದಿಸಿದ ಸಿರಿ ಸುಧತೆಯ ಸತ್ಕಲೆ ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಅಂದ್ರೆ ಒಂದು ಮದುವೆ ಆಗೋ ಕಾಲಕ್ಕೆ ನಾವು ಮದುವೆ ಆದ್ರ ಅದು ಚಂದ ಆಗ್ತದ. ಮುಂದೆ ನಾವ್ ಒಂದಿನ 30 ವರ್ಷ ಮದುವೆ ಆದೇವಪ್ಪ ಅಂದ್ರೆ ಮಕ್ಕಳು ನಾವು ಒಂದ್ 60 ವರ್ಷ ಬರ್ಕ ಅವ್ರು ದೊಡ್ಡವ್ರ ಹಾಕಾರ ಮುಂದೆ ನಮ್ಮನ್ನ ನೋಡ್ತಾರ ಅನ್ನುವಂಥದ್ದು ಒಂದು ನಮಗ
ಸಂಪ್ರದಾಯನ ಹಾಕೊಂಡು ಬಂದಾರ. ಅದ ಬಿಟ್ಟು ನಾವು 50 ವರ್ಷ ಲಗ್ನ ಆದೇವಪ್ಪ ಹೆಣ್ಮಕ್ಳು ಇನ್ನ ನಾ ಓದ್ತೀನಿ ಇನ್ನ ಅದು ಮಾಡ್ತೀನಿ ನಾ ಮುಂದ ಮದುವೆ ಹಾಕಿನಿ ಅಂದ್ರ ಅವಾಗ ಏನ್ರ ಈ ವಯಸ್ಸಿನಾಗ ಆಗಿದ್ದ ಮದುವೆಯ ಹಿತ ಮುಂದ ಆಗ್ತದನು ಅಂದ್ರ ವಯಸ್ಸು ಹೋಗಿಂದ ಆಗುವುದಿಲ್ಲ. ಅದು ಒಂದು ಹದ ಅದ. ಹದದ ಮ್ಯಾಗ ಮಾಡಿದ್ರ ಅಲ್ಲಿ ಭೋಗ ಭಾಗ್ಯಗಳನ್ನ ನಮಗ್ ಭೋಗ್ಸಕ್ ಬರ್ತದ ಅನ್ನುವಂಥದ್ದನ್ನ ಲೌಕಿಕರು ಹೇಳೋ ಮಾತು. ಇಲ್ಲಿ ಇಂತ ಒಂದು ಮದುವೆಯ ಕಾಲುಚಿತವ ಅಂತೂ ಅಂದ್ರೆ ಮದುವೆ ಕಾಲದೊಳಗ ಮದುವೆ ಆದ್ರೆ ಹೆಂಗ ಹಿತ ಆಗ್ತದ, ಹಂಗ ನಾ ಮುಂದ ಮದುವೆ ಆಗ್ತೀನಿ ಅಂದ್ರೆ ಅಹಿತ ಹೆಂಗ ಆಗ್ತದ, ಅಥವಾ ಮದುವೆ ಆಗ ಮುಂದ ಒಂದು ಯೌವನದಾಗ ಅದರ ಹಿತಗಳು ಹೆಂಗದಾವ ಅನ್ನುವಂಥದ್ದು ಅದರಲ್ಲಿ ಬರ್ತಕ್ಕಂಥ ಅದೊಂದು ಹದ ಅದ ಅನ್ನುವಂಥದ್ದನ್ನ ಹೇಳುವ ಉದ್ದೇಶ ಇಷ್ಟೇ ಅದ. ಮತ್ ಇನ್ನೊಂದು ಕನಸಿನೋಳು ಉದಿಸಿದ ಸಿರಿ ಅಂದ್ರೆ ಕನಸಿನೋಳು ಉದಿಸಿದ ಸಿರಿ ಇಲ್ಲ ದೃಷ್ಟಾಂತ ಕೊಡ್ತಾರ. ಈ ಬಡತನ ಬಾಳ ಇರ್ತದ. ಬಡತನ ಬಾಳ ಇದ್ದಾಗ ಆ ಒಂದು ಮನುಷ್ಯನೊಳಗ ಒಬ್ಬ ಏನೋ ಸಾಲ ಕೊಟ್ಟಂಗಾಗಿತ್ತು. ಅವ ಎಲ್ಲೋ ಬೇರೆ ದೇಶಕ್ಕೆ ಹೋಗಿದ್ದ. ಅವ ಸಾಲ ಕೊಡಾಕ ಅವ ಮನಿಗೆ ಬಂದಿದ್ದ. ಅವ ಏನ್ ಮಾಡಕ್ ಬಂದಿದ್ನ ಅಂದ್ರ 1,000 ರೂಪಾಯಿ ಕೊಟ್ಟಿದ್ದ. 1,000 ರೂಪಾಯಿದೊಳಗ 2 ವರ್ಷಿನ ಬಡ್ಡಿ ಇವತ್ತ ಎಷ್ಟಪ್ಪ ಅಂದ್ರ 4,000-5,000 ರೂಪಾಯಿ ಬಡ್ಡಿ ಆಗಿತ್ತು. 4,000 ರೂಪಾಯಿ ಬಡ್ಡಿ ಬಂದಾಗ ಅವ ಆ ಸಾಲ ಕೊಡವ ಬಂದಾಗ ಅವ ಕೇಳ್ತಾನ, ನೋಡಪ್ಪ ನನಗ ಬಾಳ ದುಡ್ಕೊಂಡ್ ಬಂದಿನಿ, ಬಾಳ ನನಗ ದುಡ್ಡಿಲ್ಲ, ಇದು ಗಂಟ ಮತ್ತು 1 ವರ್ಷಿನ ಬಡ್ಡಿ ಬಿಡು, 1 ವರ್ಷಿನ ಗಂಟು ತಗೋ, ಬಡ್ಡಿ ತಗೋ, ಏನ್ರ ಮಾಡಿ ನನ್ ಕೈ ಬಿಡು, ನನ್ನ ಋಣಮುಕ್ತ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾನವ ಸಾಲ ತಗೊಂಡವ. ಇವ ಏನಂತಾನ, ಇವನು ಬಡವನೇ ಇರ್ತಾನ, ಭಿಕ್ಷುಕ ಇರ್ತಾನ. ಆ ಟೈಮ್ಗ ಅವ ಏನಂತಾನ, ನನಗ ಒಟ್ಟು ಕೊಟ್ರೆ ನಾ ತಗೋತೀನಿ, ಇಲ್ಲಿಕ 1 ಪೈಸೆ ಬಿಡುದಿಲ್ಲ ನಾನು ಅಂತೇಳಿ ಅವ ಏನಂತಾನ, ತಗೊಳಾರೆ ಬಿಡ್ತಾನ. ಅವಾಗ ಎಚ್ಚರ ಆಗ್ಬಿಡ್ತದ. ಎಚ್ಚರ ಆದಾಗ ಓಡಿ ಬಂದು ಹೆಡ್ತಿ ಹೇಳ್ತಾನ, ಹಿಂಗ ನನಗ ಒಂದು ಕನಸು ಬಿದ್ದಿತ್ತು, ಕನಸಿನಾಗ ನನಗ ರೊಕ್ಕ ಕೊಡಾಕ್ ಬಂದಿದ್ದ. ಅವ 2 ವರ್ಷಿನ ಬಡ್ಡಿಯಾಗ 1 ವರ್ಷ ಬಿಡುರಿ, 1 ವರ್ಷಿನ ತಗೊಂಡು ನನ್ನ ಋಣಮುಕ್ತ ಮಾಡಂತ ಎಷ್ಟೋ ಬೇಡ್ಕೊಂಡ. ನಾ ತಗೊಳ್ದಿಲ್ಲ, ನನಗ್ ಪೂರ್ತಿ ಕೊಡ್ತು ತಂದೆ. ಅವಾಗ ಅವ ಏನಾಯ್ತು ಅಂದ್ರ ನನಗೆ ಎಚ್ಚರ ಆಯ್ತು ಅಂತಂದವ. ಆಕಿ ಹೇಳ್ತೇಳಂತ, ಎಂತ ದಡ್ಡದಿ ನೀನು, ಅವ ಆಟ ಬಡ್ಡಿ ಬೇಡ, ಒಟ್ಟು ಬಡ್ಡಿ ಗಂಟರ ಬತ್ತಂದ್ರ 1,000 ರೂಪಾಯಿ ಗಂಟು ಬತ್ತಂದ್ರ ನಮ್ಮ ಬದುಕು 2 ವರ್ಷ ಸಂಸಾರ ಚಂದ ಹೋಗ್ತಿತ್ತು. ಅಂತ ದಡ್ಡದಿ, ತಿನ್ನಾಕ ನಮ್ಗೆ ಊಟ ಇಲ್ಲ, ಹಂಗದಂತೇಳಿ ಹೆಂಡತಿ ಬೈದಾಗ ಏನ್ ಮಾಡ್ದೆ, ನಾ ಬಾಳ ತಪ್ಪು ಮಾಡ್ದೆ, ಈಗ ನಾನು ಇಸ್ಕೊಂಡ್ ಬರ್ತೀನಿ ಅಂತ ಅನ್ನತ್ತವ. ಅವಾಗ ಅವ ಹೇಳ್ತಿ ಏನ್ ಮಾಡ್ಲತ್ತ, ಈಗ ನೀನು ಅವ ಗಂಟು ಬಡ್ಡಿ ಹೋದ್ರು ಲೆಕ್ಕ ಗಂಟರ ಕೊಡಂತ ಇಸ್ಕೋ ಅಂತೇಳಿ ಹೇಳಿದ್ಲು. ಹೇಳ್ತಿ ಅವಂಗ ಹೊಟ್ಟೆ ತುಂಬಾ ಸಾಲ ಮಾಡಿ ತಂದು ಊಟ ಮಾಡಿಸಿ ಮತ್ತ ಕೌದಿ ಹಚ್ಚಿ ಮತ್ತ ಮನಗಿಸಿಲ್ಲ. ಮನಗಿಸಿದ್ರ ಆ ಕನಸು ಎಂದ್ರ ಬೀಳ್ತದ, ಮತ್ತ ಒಳ್ಳೆ ಆ ಕನಸು ಬೀಳ್ತದನು ಅಂದ್ರ ಅವ ಎಂದರ ರೊಕ್ಕ ಕೊಡಕ್ ಬರ್ತಾನೋ ಅಂತಂದ್ರ ಅವ್ ರೊಕ್ಕ ನಮ್ಗೆ ಸಿಗ್ತಾವನು ಅಂದ್ರ ಕನಸುನು ಬೀಳುದಿಲ್ಲ, ರೊಕ್ಕನು ಸಿಗುದಿಲ್ಲ. ಇದು ನಾವು ಮೊದಲು ಮಾಡಿದ ಹೈರಾಣ ಏನಾಗ್ತದಲ್ಲ, ಸಾಲ ಮಾಡಿ ಬಂದು ಉಂಡದ್ದು ಅದು ಎಲ್ಲ ಹೆಂಗ ವ್ಯರ್ಥ ಆಗ್ತದ. ಅದರಂತೆ ಇಲ್ಲಿ ಕೂಡ ಹೆಂಗೈತಪ್ಪ ಅಂದ್ರ ಕನಸಿನೊಳು ಉದಿಸಿದ ಸಿರಿ ಅದು ಕೂಡ ಸುಳ್ಳೆ ಆಗ್ತದ ಅನ್ನುವಂಥದ್ದನ್ನ ಅವ ಬಂದಾಗ ಇಸ್ಕೊಂಡಿದ್ರ ಅದೊಂದು ಹದ ಆಗ್ತಿತ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶ. ಹಂಗ ಇಲ್ಲಿ ಮನುಷ್ಯ ಜನ್ಮ ಬಂದಾಗ ಕನಸನ್ ಇದು ಒಂದು ಸುಳ್ಳನೆ, ಜೀವನನು ಒಂದು ತರ ಸುಳ್ಳನೆ. ಈ ಸುಳ್ಳಿನೊಳಗ ನಾವ್ ಅದನ್ನ ಆ ಕಾರ್ಯವನ್ನ ಮಾಡಿದ್ರೆ ನಮ್ಗೆ ಏನಾಗ್ತದ, ಒಂದು ಹಿತ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ಕೋತ ಹೋಗ್ತಾರ. ಒದವಿದ ಯೌವನ ದಿಂಪು ವಿಷಯ ಸುಖವದು ನೇಮದೇರು ಮಾರಂಗಳೆಂದು ಅನ್ನುವಂಥದ್ದು ಇನ್ನೊಂದ್ 2-3 ದೃಷ್ಟಾಂತ ಕೊಟ್ಟು ಹೇಳ್ಕೋತಾರ. ಯೌವನದೊಳಗಿರುವಂತ ದಿಂಪು, ಒದವಿದ ಯೌವನ ದಿಂಪು ಅಂದ್ರೆ ಸ್ತ್ರೀಯರಿಗೆ ಯೌವನ ಕಾಲದಲ್ಲಿ ರೂಪ, ಒನಪು ಮೊದಲಾದಗಳು ಪ್ರಾಪ್ತಿ ಆಗಿರ್ತಾವ. ಯೌವನ ಕಾಲ ಹೋದ್ಮೇಲೆ ಆ ರೂಪ, ಒನಪು, ಶೃಂಗಾದಿಗಳು ಏನ್ ಇರ್ತಾವನು ಅಂದ್ರೆ ಇರುದಿಲ್ಲ. ಇಲ್ಲಿ ಇವೆಲ್ಲದಕ್ಕೂ ಒಂದು ಸಮಯ ಇರ್ತದ. ಆ ಸಮಯ ಹೋಯ್ತಂದ್ರೆ ಅವು ಎಲ್ಲವೂ ಹೊರಟು ಹೋಗುತ್ತವೆ. ಅದರಂತೆ ಮನುಷ್ಯ ಜನ್ಮ ಬಂದದ್ದು ಒಂದು ಸಮಯ. ಈ ಸಮಯ ಹೋಯ್ತಂದ್ರೆ ಮುಂದೆ ನಮ್ಗೆ ಎಂದೂ ಸಿಗುವುದಿಲ್ಲ. ಆ ಕಾರಣದಿಂದ ಮನುಷ್ಯ ಜನ್ಮ ಬಂದಾಗ ಈ ಕಾಲದಲ್ಲಿ ಏನು ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡು ಒತ್ತಿಗಟ್ಟು ಹೇಳ್ಕೊತ ಬಂದಾರ. ಮತ್ತು ಈ ವಿಷಯ ಸುಖವದು ಮುಂದೆ ಏನ್ ಹೇಳಿದ್ರಿ ಇಲ್ಲಿ, ಒದವಿದ ಯೌವನ ದಿಂಪು ವಿಷಯ ಸುಖವದು. ವಿಷಯ ಸುಖವದು ಅಂದ್ರ ಇವ್ ಏನ್ ಹೇಳ್ಕೊತ ಬಂದೇವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಂಬ 5 ಪ್ರಕಾರವಾದ ವಿಷಯಗಳು ಒಂದು ಕಾಲದಲ್ಲಿ ಸುಖಕರವಾಗಿ ತೋರ್ತಾವ. ಅದೇ ಸುಖ ಇನ್ನೊಂದು ಕಾಲದಲ್ಲಿ ಇರುವುದಿಲ್ಲ. ಹೇಗಂದರೆ
ಇವತ್ತೊಂದು ದೃಷ್ಟಾಂತ ಕೊಟ್ಟಿರ್ತಾರ, ಅಲ್ಲಿ 4 ದಿವಸ ಅನ್ನ ಇರುವುದಿಲ್ಲ, ಬಹಳ ಹಸುವಾಗಿರ್ತದ, ಅವಾಗ ಉಪವಾಸ ಮಾಡಿರ್ತಾನ. ಯಾವ್ದೋ ನಿಮಿತ್ತವಾಗಿ ಅವಾಗ 4-5 ದಿವಸ ಹೊಡ್ಲಿ ಅನ್ನ ಸಿಕ್ಕಲಾರ್ದಾಗ ಉಪವಾಸ ಮಾಡಿರ್ತಾನ. ಅವಾಗ ಎಂತದರ ಅಳಿಸಿದು ಬೆಳೆಸಿದು ಕೊಟ್ಟರು ಕೂಡ ಅದು ರುಚಿಯಾಗಿ ಏನಾಗ್ತದ, ಊಟ ಮಾಡ್ತಾನ. ಆ ರುಚಿ ಆ ಅನ್ನದೊಳಗೆ ಇದ್ದಿಲ್ಲ, ಅವ್ನ್ ಹಸುವಾಗಿತ್ತು, ರುಚಿ ಇತ್ತದು. ಅನ್ನ ಅವ್ನ್ ಅಳಿಸಿದ್ರು ಕೂಡ ಗುರ್ತಾಗ್ಲಿಲ್ಲ, ಊಟ ಮಾಡ್ದ. ಅದೇ ರುಚಿ ಇನ್ನೊಮ್ಮೆ ಹೊಟ್ಟೆ ತುಂಬಿದಾಗ ಅದು ಆ ರುಚಿ ಸಿಗುತ್ತದನು ಅಂದ್ರೆ ಸಿಗುದಿಲ್ಲ. ಅದು ಒಂದು ಸಮಯ. ಹಿಂಗ ಅನೇಕ ಬಿತ್ತು ಕಾಲದಾಗ್ಲಿ ಯೌವನ ಕಾಲದಲ್ಲಿ ಯಾಕೆ ಹೇಳ್ತಾರಂದ್ರೆ ಇವು ದೃಷ್ಟಾಂತಗಳು, ಇದು ಒಂದು ಸಮಯದೊಳಗೆ ನಾವು ಅದನ್ನ ಬಳಸ್ಕೊಂಡೇವಂದ್ರ ಓದೋ ಕಾಲಕ್ಕೆ ಸರಿಯಾಗಿ ಓದುದು. ಓದೋ ಕಾಲದಾಗ ನಾವು ತಂದೆ ತಾಯಿ ಏನೋ ಸಾಲ ಮಾಡಿ ದುಡ್ಡು ಕೊಟ್ಟು ಬೆಂಗಳೂರು ಕಲಿಸಿರ್ತಾರ, ಓದ್ತಾನ ಅಂತೇಳಿ ಮಗ ಓದ ಮುಂದ್ ಓದಿದ್ರ ತಂದಿಗೂ ಇತ್ತ ಅವಂಗೂ ಇತ್ತ. ಓದ ಮುಂದ್ ಸಿನಿಮಾ ನೋಡುದು, ಮಜಾ ಮಾಡುದು, ಆ ಕಡೆ ಈ ಕಡೆ ರಸ್ತಾ ತಿರ್ಕೋತ ಇದ್ನಪ್ಪ ಅಂದ್ರ ಮುಂದ ಆ ಕಾಲು ಐತಂದ್ರ ಅವ್ನ ಮುಂದ ಅವನ ಭವಿಷ್ಯ ರೂಪಿಸ್ಕೊಳಕ್ ಬರ್ತದನೋ, ಅವನ ಭವಿಷ್ಯ ರೂಪಿಸ್ತದನೋ ಅಂದ್ರೆ ಅದು ರೂಪಿಸುವಲ್ಲ ಮುಗಿತ ಒಂದು. ಅದೊಂದು ಹದ ಕಾಲದಾಗ ಖರ್ಚು ಮಾಡುವ ಸಂದರ್ಭದೊಳಗ ಸರಿಯಾಗಿ ಹೋಗಿ ನಾವು ಅಭ್ಯಾಸ ಮಾಡಿ ಅದನ್ನ ತಿಳ್ಕೊಂಡು ಮುಂದ ಹೋದನಂದ್ರ ಅವನ ಭವಿಷ್ಯನೂ ಕೂಡ ಒಳ್ಳೆ ರೀತಿ ಹೆಂಗಾಗ್ತದ. ಹಂಗ ಇಲ್ಲಿ ಕೂಡ ನಮ್ಗ ಸಮಯ ಅಲ್ಲಿ ಪೂರ್ಣ ಆಗುದಿಲ್ಲ, ಇಲ್ಲಿ ಪೂರ್ಣ ಆಗುಲ್ಲ. ಅದಕ್ಕೆ ಒಂದು ಸಮಯವನ್ನ ನಾವು ಬಳಸಿಕೊಂಡು ಜ್ಞಾನವನ್ನ ಮಾಡಿಕೊಂಡು ನಮ್ಮ ಪ್ರಪಂಚವನ್ನು ಮಾಡ್ಕೋತ ಇದೊಂದು ಹದದೊಳಗ ನಾವು ಸಂಸಾರ ಮಾಡ್ಕೋತ ಹೋದೇವಂದ್ರ ನಾನಾರು ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ಅದು ಅಲ್ಲದೆ ಆ ಪರಮಾತ್ಮನ ಜ್ಞಾನ ಆಯ್ತು ಅಂದ್ರೆ ನಾವು ಮುಕ್ತರನು ಆಗ್ತೀವಿ. ಗುರು ಸೇವಾದಿಗಳನ್ನು ಮಾಡುವುದರಿಂದ ನಮ್ಮ ಪ್ರಪಂಚನೂ ಕೂಡ ಸುಂದರವಾಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ಸಮಯ ಪ್ರಜ್ಞೆನೂ ಅಕ್ಕದ. ಇಲ್ಲಿ ನಮಗ ಆ ಕಾಯಕದ ಮರ್ಮನು ಗುರುತಾಕ್ಕದ. ಗುರು ಸೇವಾದಿಗಳನ್ನು ಮಾಡುವುದರಿಂದ ಪುಣ್ಯನು ವೃದ್ಧಿ ಆಗ್ತದ. ಅದಕ್ಕೆ ಇವು ಮೂರನ್ನು ಒಂದು ಸಮಯದೊಳಗೆ ಹದ ಇದ್ದಾಗ ನಾವು ಬಳಸಿಕೊಂಡೇವಂದ್ರ ಪ್ರಯೋಜನ ಆಗ್ತದ ಅನ್ನುವಂಥದ್ದನ್ನ ನಿಜಗೊಂಡ್ರೆ ಅನೇಕ ದೃಷ್ಟಾಂತ ಕೊಟ್ಟು ತಿಳ್ಕೊತ ಹೋಗ್ಯಾರ. ಇಲ್ಲಿ ಮುಂದೆ ವಿಷಯ ಸುಖವನು ಅನ್ನುವಂಥದ್ದನ್ನ ಹೇಳಿ ಮುಂದೆ ಏನ್ ಹೇಳ್ತಾರೆ ಇಲ್ಲಿ ಇನ್ನೊಂದು ನೇಮದೇರು ಮಾರುಂಗಳೆಂಬು ಅಂದ್ರೆ ನೇಮದೇರು ಮಾರುಂಗಳೆಂಬು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ನೇಮದೇರು ಮಾರುಂಗಳೆಂಬು ಅನ್ನುವಂಥದ್ದನ್ನ ಒಂದು ಒಂದೇ ನುಡಿ ಒಳಗೆ ಕೊನೆ ಇದು ಒಂದು ಮಾತು ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದು ನಾವು ಒಬ್ಬ ರೈತ ಮಾರ್ಕೆಟಿಗೆ ಹೋಗಿ ರೇಟ್ ಕೇಳ್ತಾನ. ಈ ಒಂದು ಹತ್ತಿ ಬೆಳೆದಿರ್ತಾನ, ಹತ್ತಿ ಬಾಳ ಬೆಳೆದಿರ್ತಾನ, ಹತ್ತಿ ರೇಟ್ ಕೇಳ್ತಾನ. ಹತ್ತಿ ರೇಟ್ ಕೇಳ ಮುಂದೆ ಏನ್ ಹೇಳ್ತಾರ, ಈಗ 8,000 ಅದಪ್ಪ ಅಂತ ಹೇಳ್ತಾರ. 8,000 ಅದ, ಇನ್ನ ತುಟ್ಟಿ ಹಾಕದ, ಇನ್ನೊಂದ್ 1-2 ತಿಂಗಳು ಹೋಗ್ಬಿಟ್ಟು ಕೊಟ್ರಾಯ್ತು ಅಂತ ಹೇಳ್ತಾರ. ಅವಾಗ ಮುಂದೆ ಏನಾಗ್ತದಪ್ಪ ಅಂದ್ರ 10,000 ರೇಟ್ ಹಾಕದ. 10,000 ಆದಾಗೂ ಕೂಡ ಇನ್ನ ರೇಟ್ ಬರ್ತದ ಅಂತೇಳಿ ಹತ್ತಿ ಇಟ್ಕೋತಾನ. ಮುಂದೆ 1 ತಿಂಗಳು ಆದ್ಗಣೆ ಹಾಕದ, ರೇಟ್ ಕಮ್ಮಿ ಹಾಕದ. ರೇಟ್ ಕಮ್ಮಿ ಹಾಕೋತಂದ್ರ ಹತ್ತಿ ವ್ಯಾಪಾರ ಎಲ್ಲಾ ಮಿಲ್ಗಳಿಗೆ ಬಂದಾಕವ್. ರೇಟ್ ಕಮ್ಮಿ ಆದಾಗ ಇವಾಗ ಕೇಳಕ್ ಹೋಗ್ತಾನ. ಅವಾಗ ಇಲ್ಲ ನಾವ್ 5,000 ತಗೋತೀವಿ ಅಂತಾನ. ಅವಾಗ ಏನಾಕ್ಕದ, ಇವಾಗ ದುಃಖ ಆಗ್ತದ. ಯಾಕ ರೇಟ ಬರುದಿಲ್ಲ, ಹತ್ತಿನ ಉಳಿತದ, ಮನ್ಯಾಗ ಇಡುದ್ರಿಂದ ಆ ಹುಳ ಆಗಿ ಕೆಡ್ತದ. ಅದೊಂದು ಹದ. ಅವಾಗ 10,000 ಬಂದಾಗ ನಾವು ಹತ್ತಿ ರೈತ ಮಾರಾಟ ಮಾಡಿದ್ನಂದ್ರ ಹೆಂಗ ಪ್ರಯೋಜನ ಹಿತ ಆಗತಿತ್ತು. ಅದರಂತೆ ಇಲ್ಲಿ ಒಂದು ಹದ ಇದ್ದಾಗ ಈ ಮನುಷ್ಯ ಜನ್ಮವನ್ನ ಸತ್ಸಂಗವನ್ನ ಮಾಡ್ಕೊಂಡು ನಾಮಸ್ಮರಣೆ ಧ್ಯಾನಾದಿಗಳನ್ನು ಮಾಡಿ ಪ್ರಯೋಜನ ಮಾಡ್ಕೋರಿ ಅನ್ನುವಂಥದ್ದನ್ನ ಜೀವ ಸಂಬೋಧನಾ ಸ್ಥಳ ಇದು. ಜೀವನ ಬಗ್ಗೆ ಇಚ್ಛಾಶಕ್ತಿಯನ್ನು ಕುರಿತು ಹೇಳ್ತಾರೆ ಇಲ್ಲಿ. ಇಚ್ಛಾಶಕ್ತಿಯೇ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡು. ಈ ಸಮಯ ಹೋಯ್ತು ಅಂದ್ರೆ ನಿನಗೆ ಮುಂದೆ ಎಂದೂ ಸಿಗುದಿಲ್ಲ. ನಾವು ಟಿಕೆಟ್ ತೆಗ್ಸೇವೆ, ಏನೋ ಸತ್ಸಂಗಕ್ಕೆ ಬಂದೇವೆ, ಬಂದಾಗೂ ಕೂಡ ನಾವು ರೈಲ್ವೆಕ್ಕಾಗಿ ಜರ ಕಾಯ್ದೇವಂದ್ರ ನಮಗೇನಕ್ಕದ, ನಾವು ಆ ಊರನ್ನ ಮುಡ್ತೇವೆ. ಟಿಕೆಟ್ ತೆಗ್ಸೇವಿ, ಇನ್ನ ಬರೋಲ್ಲೋ, ನಾವು ಕರೆಕ್ಟ್ ಅವ್ರು 6ಕ್ಕೆ ಕೇಳ್ಯಾರ, 6:30 ಆಯ್ತು ಅಂತೇಳಿ ನಾವು ಒಂದ್ ವೇಳೆ ಮನೆಗೆ ಬಂದೇವಂದ್ರ ಹೆಂಗ ರೈಲ್ವೆ ಹೋದ ಅದ. ಹಂಗ ಈಗ ಒಂದ್ ಸ್ವಲ್ಪ ನಮ್ಗೆ ಜ್ಞಾನ ಅನ್ಸುದಿಲ್ಲ, ಇನ್ನ ನಮಗ್ ನಿಷ್ಠ ಆಗುದಿಲ್ಲ. ಆಗ್ಲಿಕ್ಕೂ ಕೂಡ ಸಮಯವನ್ನ ಕಾಯ್ದೇವಂದ್ರ ಅದು ರೈಲ್ವೆ ಹೆಂಗ ಬಂದು ನಾವು ನೋಡ್ತೇವೆ. ಹಂಗ ನಮಗೂ ಕೂಡ ಚಂಚಲತೆಯನ್ನ ಬಿಟ್ಟು ಇಲ್ಲಿ ಗುರು ಮತ್ತು ಲಿಂಗ ಪರಮಾತ್ಮನನ್ನ ನಂಬಿ ನಾವು ದಾರಿ ಕಾಯ್ದೇವಪ್ಪ ಅಂದ್ರೆ ನಮಗ ಆ ಊರನ್ನ ಮುಡ್ತೇವೆ ಅನ್ನೋದ್ರೊಳಗೆ ಏನು ಸಂಶಯನೇ ಇಲ್ಲ ಅನ್ನುವಂಥದ್ದನ್ನ ಹಿಂಗ ಅನೇಕ ದೃಷ್ಟಾಂತ ಹೇಳ್ಕೋತ ಹೊಂಟಾರ.
ಇನ್ನ ಮುಂದೆ ಏನ್ ಹೇಳಿದ್ರಂತ ಮತ್ತ ಒಂದೇ ನುಡಿ ಒಳಗ ಎರಡನೇ ನುಡಿ ಒಳಗ ಬೆಳೆಯುವ ಭೂಮಿಯ ಬೆಲೆ ಲಂಚದೆಡೆಯ ಪನ್ನು ಪೊಳೆ ಮಿಂಚಿನೋಳು ತೋರುವ ಭಾವನೆ ಸುಳೆಯರೋಳು ಬಂದ ಸೌರಭವದು ಪೊಳುವಿನ ಪೊನಲ ಕಾಲುವೆ ಎಂಬುವು ಅನ್ನುವಂಥದ್ದನ್ನ ಇಲ್ಲೇ ಕೂಡ 4 ಮಾತು ಹೇಳ್ಯಾರ. ಬೆಳೆಯ ಭೂಮಿಯ ಮೊದಲೇ ಮಾತಾಡೇವೆ, ಒಂದು ಹದ ಅದ. ಆ ಬೆಳೆ ಅಲ್ಲಿ ಇವತ್ತು ದನ ಕಡ್ಸಕ್ಕ ನಾವು ಇರ್ತೀವಿ, ಅದಕ್ಕೂ ಒಂದು ಬೆಲೆ ಅನ್ನೋದು ಒಂದು ಹದ ಇರ್ತದ. ಅದು ಬೆಲೆ ಬಂದಾಗ ನಾವು ಹುಡುಗ ಕಟ್ಸ್ಕೊಂಡ್ ಬಂದೇವಂದ್ರೆ ಅದನ್ನ ಸರಿಯಾಗಿ ಮುಂದದು ಪದ್ಧತಿಯಾಗಿ ನಮ್ಗ ಕಮ್ಮನ್ನು ಕೊಡ್ತದ. ಅದನ್ನ ಬಿಟ್ಟು ಬೆಲೆ ಬಂದಾಗ ಮುಂದೆ 4 ದಿವಸಕ್ಕೆ ಇವತ್ತು ಕೆಲಸದವತ್ತ ಅಂದೇವಂದ್ರ ಅದು ಸರಿ ಹಾಕದನ್ನು ಬೆದಿ ನಿಂದಿರ್ತಾನಂದ್ರೆ ಬೀಳುದಿಲ್ಲ. ಅದು ಹೆಂಗ ಗೊಡ್ಡ ಆಗ್ತದ ಹಂಗ ಇಲ್ಲಿ ಕೂಡ ಒಂದು ಹದ ಇದ್ದಾಗ ಜ್ಞಾನವನ್ನು ಮಾಡ್ಕೋರಿ, ಹದ ಇದ್ದಾಗ ಸತ್ಸಂಗವನ್ನಿಕೆ ಮಾಡ್ಕೊಂಡು ಮನುಷ್ಯ ಜನ್ಮದ ಸಫಲತೆಯನ್ನು ಮಾಡ್ಕೋರಿ ಅನ್ನುವಂಥದ್ದನ್ನ ಅಲ್ಲಿ ಮೊದಲು ಇಂಥ ದೃಷ್ಟಾಂತನ ಕೊಟ್ಟು ಮತ್ತೆ ಅಲ್ಲಿ ಅದನ್ನೇ ಕರ್ಕೊಂಡು ಅಲ್ಲಿಗೆ ಹೋಗ್ತಾರ ಅವರು. ಎಲ್ಲೇ ಈ ಮನುಷ್ಯ ಜನ್ಮ ಬಂದದ ಇದನ್ನ ತಿಳ್ಕೋರಿ, ಇದನ್ನ ಏನೋ ಮುಂದ್ ಮಾಡಿದ್ರಾಯ್ತು, ಮುಂದ್ ತಿಳ್ಕೊಂಡ್ರಾಯ್ತು ಅಂದ್ರೆ ಈ ಮತ್ತೆ ಇಂತ ಸಮಯ ಸಿಗುದಿಲ್ಲ, ಮನುಷ್ಯ ಜನ್ಮ ಹೊಳ್ಳಿ ಬರುದಿಲ್ಲ, ಮತ್ತ ಬಹಳ ದೂರ ಹೋಗ್ತದ. ಮನುಷ್ಯ ಜನ್ಮ ಬಂದಾಗನು ಕೂಡ ಈಗ ನಾವ್ ಎಷ್ಟೋ ಜನ್ಮ ಬಂದೇವೆ, ಮತ್ತ ನಾವ್ ಇಂಥ ಜ್ಞಾನವನ್ನ ತಿಳ್ಕೊಂಡಿಲ್ಲ, ನಾವು ಇಂಥ ಸತ್ಸಂಗವನ್ನ ಮಾಡಿಲ್ಲ. ನಾವು ಸತ್ಸಂಗ ಮಾಡಿ ಜ್ಞಾನವನ್ನ ತಿಳ್ಕೊಂಡಿದ್ದೇವೆ ಅಂದ್ರೆ ನಾವು ಹುಟ್ಟಿ ಬರ್ತಿದ್ದಿಲ್ಲ. ಇದೇ ನಮ್ಗೆ ಉದಾಹರಣೆ. ನಾವು ಹುಟ್ಟಿ ಬಂದೇವಂದ್ರ ನಾವ್ ಎಷ್ಟೋ ಯುಗ ಗಟ್ಲೆ ಹುಟ್ಟಿ ಬಂದ್ರು ಕೂಡ ಇಂಥ ಕಾರ್ಯ ಮಾಡಿಲ್ಲ. ಈಗೇನೋ ಸದ್ಗುರುನಾಥನ ಕೃಪಾ, ಪರಮಾತ್ಮನ ಕೃಪದಿಂದ ನಮ್ಗೆ ಈಗ ಸತ್ಸಂಗ ಸಿಕ್ಕದ, ಈ ಕಡೆ ಅಧ್ಯಾತ್ಮ ಕಡೆ ಮುಖ ಆಗ್ಯದ. ಅಧ್ಯಾತ್ಮ ಕಡೆ ಮುಖ ಆದಾಗನು ಕೂಡ ನಾವು ಆಲಸ್ಯ ಮುಗ್ಲ ಏನೇನು ಒಂದ್ ದಿವ್ಸ ಬರುದು, ಒಂದ್ ದಿವ್ಸ ಅಲ್ಲಿ ಹೋಗುದು, ಒಂದ್ ದಿವ್ಸ ಹಿಂಗ ಏನ್ರ ಮಾಡ್ಕೊಂಡಿವಿ, ಸರಿಯಾಗಿ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರ ಇದು ಒಂದು ಹದ ತಪ್ಪಂದ್ರ ಮತ್ತೆ 84 ಲಕ್ಷ ಜನ್ಮರಾಶಿಗಳನ್ನು ಎತ್ತಬೇಕಾಗ್ತದ, ತಿರುಗಬೇಕಾಗ್ತದ. ನೋಡು ಇದೊಂದು ಹದ ಅದ ಅನ್ನುವಂಥದ್ದನ್ನ ನಿಜಗೊಂಡ್ರು ನಮ್ ಒಳ್ಳೊಳ್ಳೆ ಇದು ಜೀವ ಸಂಬೋಧನದೊಳಗ ಹೆಂಗ ಇಲ್ಲಿ ಗುರುಗಳಾಗಲಿ ತಂದೆ ತಾಯಿ ಆಗಲಿ ಬೇಯ್ತಾರ ಅಂದ್ರ ಒಳಗೊಂದು ಹಿತ ಅದ. ತಾಯಿ ಕೂಡ ಮಗ ಒಳ್ಳೆ ವಿದ್ಯಾವಂತನಾಗ್ಲಿ, ಒಳ್ಳೆ ಸಮಾಜ ವ್ಯಕ್ತಿ ಆಗ್ಲಿ ತಾಯಿ ಹೇತ್ತು ಇರ್ತದಲ್ಲಿ, ಅದಕ್ಕೆ ತಾಯಿ ಬೇಯ್ತಾಳ, ರಂಭಿಸ್ತಾಳ, 2 ತರ ಮಾಡ್ತಾರ. ಹಂಗ ಇಲ್ಲಿ ನಿಜಗೊಂಡ್ರು ಕೂಡ ನಮ್ಗೆ 2 ತರ ಮಾಡಿ ಹೇಳಕತ್ತಾರ. ನೋಡ್ರು ಇದು ಒಮ್ಮೆ ತಪ್ಪಿಸಿಕೊಂಡ್ರಿ ಅಂದ್ರೆ ಇನ್ನೊಮ್ಮೆ ಬರುದಿಲ್ಲ. ಇದು ಹುಲ್ಲು ಬೀಜ ಅಲ್ಲ, ಒಳ್ಳೆ ಹುಟ್ಟಕ ನೋಡ್ರಿ. ಇದನ್ನ ಮನುಷ್ಯ ಜನ್ಮ ಶ್ರೇಷ್ಠತೆ ಜನ್ಮದ. ಎದಕ್ಕೂ ಕುಡಿದಕ ತಿನ್ನಕ ಆಲಸ್ಯಕ್ಕ ಮುಗ್ಗುಲ ತನಕ ಹಾಳು ಮಾಡಬೇಡಿ ಇದನ್ನ ಜನ್ಮ. ಇದನ್ನ ಜನ್ಮವನ್ನ ಸಫಲತೆಯನ್ನ ಮಾಡ್ಕೋರಿ ಅಂತೇಳಿ ಇಲ್ಲಿ ಗುರುಗಳು ಕೂಡ ನಿಜಗೊಂಡ್ರು ಕೂಡ ನಮ್ಗೆ ಹೆಂಗ ತಂದೆ ತಾಯಿಗಳನ್ನ ಹಿತ ಮಾಡಿ ಕಲಿಸಿ ಹೇಳ್ತಾರ, ಹಂಗ ಅವರು ಕೂಡ ಇಂತ ಜ್ಞಾನವನ್ನ ಮಾಡ್ಕೊಂಡು ಮುಕ್ತರ ಹಾರಿ ಅನ್ನುವಂಥದ್ದನ್ನ ಅನೇಕಿಂತ ದೃಷ್ಟಾಂತ ಕೊಡ್ಬೋದು ಹೋಗ್ತಾರ. ಮುಂದೆ ಇನ್ನೊಂದು ಹೇಳಿದರು, ಪನ್ನು ಪೊಳಮಿಂಚಿನೋಳು ತೋರುವ ಭಾವನೆ ಲಂಚದೆಡೆಯಳು ಪನ್ನ. ಅಂದ್ರ ನಾವ್ ಲಂಚ ತಗೋತಿದ್ವಿ ಅಂದ್ರ ಅದಕ್ಕೂ ಒಂದು ಸಮಯ ಅದ. ಎಲ್ಲಾ ಕೆಲ್ಸ ಮಾಡಿಂದ ಕೊಡಕತ್ರಿ ಅಂದ್ರ ಅವ್ರು ಕೊಡುದಿಲ್ಲ. ನಂದು ಗೌರ್ಮೆಂಟ್ ನಂದು ಮಾರ್ಕಸ್ ಮ್ಯಾಗ ಹಂಗೆ ಆಗ್ಯದ, ನಿನ್ಗ್ಯಾಕ್ ಲಂಚ ಕೊಡಮ ಅಂತೇಳಿ ಅವ್ರ ಕೈ ಹಾರ್ತಾರ. ಅದೇ ಅವನ ಆರ್ಡರ್ ಕೊಡೋಕ್ಕಿಂತ ಪೂರ್ವದಲ್ಲಿ ಅದು ತಾನೇ ಗೌರ್ಮೆಂಟ್ ತಾನೇ ಸ್ವಂತ ಆಗ್ಲದು, ತನ್ನ ವ್ಯಕ್ತಿತ್ವ ಮ್ಯಾಗ ಆಗಿರ್ತದ. ಆದ್ರೂ ಕೂಡ ಅವಾಗ ಲಂಚ ನಮ್ಗೆ ಹಕ್ಕದಿಲ್ಲ ಅಂತೇಳಿ ನಾವ್ ಹೆಂಗ್ ಲಂಚ ಕೊಡ್ತೀವಿ, ಹಂಗ ಲಂಚ ತಗೊಳ್ಳೋದು ಕೂಡ ಅದಕ್ಕೂ ಒಂದು ಹದ ಅದ. ಎಲ್ಲ ನೌಕರಿಯಾಗಿನ್ ಮುಂದ್ ಕೊಡಾಕತ್ತಿರ್ ತಗೊಂಡ್ರ ಅವ್ರು ಕೊಡ್ತಾರನು ಅಂದ್ರೆ ಕೊಡುದಿಲ್ಲ. ಕೊಡೋಕ್ಕಿಂತ ನೌಕರಿ ಆಗೋಕ್ಕಿಂತ ಆರ್ಡರ್ ಬರೋಕ್ಕಿಂತ ಪೂರ್ವದಲ್ಲಿ ನಾವು ಮಾತಾಡಿದ್ದೇವೆ ಲಂಚ ಕೊಟ್ಟು ಅಂದ್ರೆ ಅಲ್ಲಿ ಲಂಚ ಅವರು ಕೊಡ್ತಾರ ಅಂತೇಳಿ ಹೇಳುವುದು. ಅದೇ ಮುಂದ ಅಂದ್ರೆ ಅದು ಹೆಂಗ ಅವ್ರು ನೀ ಏನ್ ಮಾಡಿ ಅನ್ನೋದು ಹಂಗೆ ಆಗ್ಯದ, ಎಲ್ಲರೂ ರೊಕ್ಕ ಕೊಟ್ಟಿಲ್ಲ, ನಂದು ಹಂಗೆ ಗೌರ್ಮೆಂಟ್ ಆಗದು, ನನ್ ಮಾರ್ಕಸ್ ಮ್ಯಾಗ ಆಗ್ಯದ, ಪರ್ಸೆಂಟೇಜ್ ಮ್ಯಾಗ ಆಗ್ಯದ, ನೀ ಅಂತೇಳಿ ಹೆಂಗ ಇಲ್ಲಿ ಹೆಡಕಾರಿಸ್ತಾರ, ಕೊಡುದಿಲ್ಲ ಮುಂದ. ಹಂಗ ಇಲ್ಲಿಯೂ ಕೂಡ ಒಂದು ಹದ ಐತಿ. ಆ ಹದದೊಳಗೆ ಆರ್ಡರ್ ಬರೋಕ್ಕಿಂತ ಮೊದಲ ರೊಕ್ಕ ಇಸ್ಕೊಂಡ್ರ ಹೆಂಗ ಲಂಚ ಕೊಡ್ತಾರ, ಹಂಗ ಇದು ಮನುಷ್ಯ ಜನ್ಮ ಬಂದಾಗನು ಕೂಡ ಇದಕ್ಕೊಂದು ಹದ ಅದ ಅನ್ನುವಂಥದ್ದನ್ನ ಇಲ್ಲಿ ಇಂಥ ಅನೇಕ ದೃಷ್ಟಾಂತ ಹೇಳ್ಕೊತ ಹೋಗ್ತಾರ. ಮುಂದೆ ಮಿಂಚಿನೋಳು ತೋರುವ ಭಾವನೆ ಅಂದ್ರೆ ಒಂದು ಸಿಡಿಲ್ ಏನೋ ಒಬ್ಬ ರೈತ ಅದಕ್ಕ ಒಂದಿಷ್ಟು ಕೊಟ್ಟ ನಿಜಗೊಂಡ್ರು. ನಮ್ಮ ಚಿಕ್ಕರಾಮಾರೂಢರು ಒಬ್ಬ ರೈತ ಹೊಲಕ್ ಹೋಗ್ತಾನ, ಹೊಲಕ್ ಹೋದಾಗ ಕೆಲ್ಸದೊಳಗ್ ಮರ್ತಾವ, ಹೊತ್ತು ಮುಳುತಾನ ಕೆಲಸ ಮಾಡ್ತಾನ. ಮನೆಗ್ ಬರ್ಬೇಕನ್ನೋದ್ರೊಳಗೆ ಏನಾಯ್ತು, ಮಾಡಾಗಿ ಮಳಿ ಬರ್ತದ. ಆ ಮಾಡಾಗಿ ಮಳಿ ಬರ ಹೊತ್ನಾಗ ಅವಾಗ ಏನಾಗ್ತದ, ಆ ಮಿಂಚ ಬೀಸ್ತದ. ಸಿಡಿಲ್ ಮಿಂಚ್ ಬಂದಾಗ ಆ ಮಿಂಚಿನೊಳಗೆ ಏನ್ ಹೋಗಕ್ ಬರ್ತದಲ್ಲ ಅಂದ್ರ ಹೋಗಕ್ ಬರುದಿಲ್ಲ.
ಅದು ಏನಪ್ಪಾ ಅಂದ್ರ ಮತ್ತಿಟ್ ಕತ್ತಲನೇ ಆಗ್ತದ. ಅದಕ್ಕ ಆ ಮಿಂಚಿನೊಳಗ ಹೋದಪ್ಪ ಅಂದ್ರ ಮಿಂಚಿನ್ ಬಿಟ್ಟು ನಾವು ಒಂದ ಸಮಯದಕ್ಕ ನಾವು ಹೋಗಿದ್ದೇವಂದ್ರ ನಾವು ತಪ್ಪಿಸ್ಕೋತಿದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇನ್ನ ಅನೇಕ ದೃಷ್ಟಾಂತ ಕೊಟ್ಕೋತ ಹೋಗ್ತಾರ. ನೇಮದೋರ್ ಮಾರುಳೆಂಬು ಇಲ್ಲಿ ಬೆಳೆದ ಭೂಮಿಯ ಬೆಲೆ ಲಂಚದೆಡೆಗೆ ಕೊಡವೆ ಮಿಂಚಿನೊಳು ತೋರುವ ಭಾವನೆ. ಮತ್ತ ಸುಳಿವ ರೋಳ್ ಬಂದ ಸೌರಭವದು ಪಳುವಿನ ಪೊನಲ ಕಾಲುವೆ ಎಂಬುವ ಅನ್ನುವಂಥದ್ದನ್ನ ಇಲ್ಲಿ ಕೂಡ ಇವು ಅನೇಕ ದೃಷ್ಟಾಂತಗಳು ಹೇಳ್ಕೋತ ಹೋಗ್ತಾರ. ಪೊಳ್ಳು ಮಿಂಚಿನೊಳ್ ಭಾವನೆ, ಸುಳಿವರೋಳ್ ಬಂದು ಸೌರಭವದು ಅಂದ್ರ ಗಾಳಿ ಬೀಸುತ್ತ ಅಕಸ್ಮಿತ ಅಂದ್ರ ಇನ್ನೊಂದ್ ದೃಷ್ಟಾಂತ ಕೊಡ್ತಾರ. ಹೆಂಗಪ್ಪ ಅಂದ್ರ ಒಂದು ಸಮಯ ಇರ್ತದ, ಒಬ್ಬ ಏನೋ ವಾಕಿಂಗ್ ಹೋಗಿರ್ತಾನ, ಹೂವಿನ ತೋಟದ ಬಗಲಾಗ ಕೂತಿರ್ತಾನ. ಬಿಸಿಲ ವಾಕಿಂಗ್ ಹೋದಾಗ ಅಲ್ಲಿ ಚಂಜಿ ಕಡೆ ಕುಂತಾಗ ಅಲ್ಲಿ ಏನ ಆಗ್ತದಪ್ಪ ಅಂದ್ರ ಆ ಹೂವಿನೊಳಗಿರುವಂತ ಮಕರಂದೊಂದು ಸೂಸಿ ಗಾಳಿ ಬಿಡ್ತಪ್ಪ ಅಂದ್ರ, ತಣ್ಣ ಗಾಳಿ ಬಿಡ್ತಂದ್ರ ಆ ಮಕರಂದವನ್ನ ತಗೊಳ್ಳಲ್ಲದೆ ನಮ್ಗ ತಣ್ಣ ಗಾಳಿ ಬಂದಾಗ ಒಂದ್ ಆಹ್ಲಾದಕರ ವಾತಾವರಣ ಆಗ್ತದ, ಆನಂದ ಅನಿಸ್ತದ. ಆ ಸ್ಮೆಲ್, ಆ ಗಾಳಿ ನಮಗೆ ಹೆಂಗ ಆನಂದ ಕೊಡ್ತದ, ಹಂಗ ಮತ್ತೊಮ್ಮೆ ಇನ್ನೊಮ್ಮೆ ಬರ್ಲಿ ಅಂತೇಳಿ ನಾವ್ ಇನ್ನೊಮ್ಮೆ ಕೂತೇವಂದ್ರ ಅದು ಆಗುದಿಲ್ಲ. ಯಾವಾಗ ಅದೊಂದು ಬಂದಾಗ ಅದ ಆನಂದವನ್ನ ಅನುಭವಿಸುವುದು ಇಷ್ಟೇ ನಮ್ದು. ಆದ್ರೆ ಇನ್ನೊಮ್ಮೆ ಸಿಗಲಿ, ಇನ್ನೊಮ್ಮೆ ನಾವು ಮನುಷ್ಯ ಜನ್ಮ ಸಿಗಲಿ ಅಂದ್ರೆ ಸಿಗುದಿಲ್ಲ, ಬರುದಿಲ್ಲ. ಇದೇ ಜನ್ಮ ಬಂದಾಗ ಇಂಥ ಸತ್ಸಂಗ ಜ್ಞಾನವನ್ನು ಮಾಡ್ಕೊಂಡು ಚಂಚಲತೆಯನ್ನು ಬಿಟ್ಟು, ಆಲಸ್ಯವನ್ನು ಬಿಟ್ಟು, ಮುಕ್ಕುಲತನವನ್ನ ದೂಡಿ ಪ್ರಪಂಚದೊಳಗಿದ್ದು ಕೂಡ ಇಂಥ ಒಳ್ಳೆ ಕಾರ್ಯವನ್ನು ಮಾಡ್ಕೊಂಡು ಮುಕ್ತನಾಲಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ರಾಮಾನುಜರು ಅನೇಕ ದೃಷ್ಟಾಂತ ಕೊಟ್ಟು ತಿಳ್ಕೊತಾರ. ಮತ್ ಇನ್ನೊಂದ್ ಹೇಳ್ಯಾರ, ಸುಳಿವರೋಳ್ ಬಂದ ಸೌರಭವದು ಪಳುವಿನ ಪೊನಲ ಕಾಲುವೆ. ಅಂದ್ರ ಇಲ್ಲಿ ಒಬ್ಬನೊಬ್ಬ ಪುರುಷನು ಹಳುವಿನಲ್ಲಿ ಕಾಲುವೆ ತೆಗೆದು ಕಾಲುವೆಗೆ ದ್ವಾರ ತನ್ನ ಗದ್ದಿಗೆ ನೀರು ಉಣಿಸುತ್ತಾನ. ಆ ನೀರು ಎತ್ತರವಾದ ಅಂದ್ರ ಅದೇನು ಒಬ್ಬ ರೈತ ಭತ್ತ ಹಾಕ್ಯಾನ. ಭತ್ತ ಹಾಕ್ಲಾಗ ಅದು ಹೆಂಗೈತಪ್ಪ ಅಂದ್ರ ಅವನು ಭೂಮಿ ಎತ್ತರಕ್ಕದ. ಮಳಿ ಬಂದಾಗ ಆ ಗುಡ್ಡದ ಮ್ಯಾಲಿಂದ ನೀರು ಬಂದು ಅದು ಹಳ್ಳ ಸೇರ್ತಿರ್ತದ. ಆ ಗುಡ್ಡದ ಮೇಲೆ ನೀರ್ ಬರ ಮುಂದ ಆ ಮಳಿ ಕಾಲಕ್ಕೆ ಹೋಗಿ ಅಲ್ಲಿ ನಿಂತು ಆ ನೀರ್ ಹರಿಯ ಮುಂದಿಷ್ಟೇ ಆ ನೀರು ಉಣಿಸಿದ್ರೆ ಅದು ಉಪಯೋಗ ಆಗ್ತದ. ಅದು ಮಳಿ ನಿಂತಿಂದ ಹೋಗ್ನಪ್ಪ ಅಂದ್ರ ಅವಾಗ ಏನ್ ಆಗ್ತದಂದ್ರ ಅದು ಮಳಿ ನೀರು ಒಟ್ಟು ಹಳ್ಳ ಸೇರಿ ಹೋಗ್ಬಿಡ್ತದ. ಮುಂದ ಮಳಿ ನಿಂತಿಂದ ಹೋದ್ರೆ ನೀರ್ ಬರ್ತಾವನ ಅಂದ್ರೆ ಬರುದಿಲ್ಲ ಅನ್ನುವಂಥದ್ದು ಹಿಂಗ ಒಂದು ದೃಷ್ಟಾಂತ. ಇದು ಒಂದು ನಾವ್ ಇದೊಂದು ಜನ್ಮದ ಬಂದೇವೆ. ಪ್ರಪಂಚ ಬರ್ತನದ ವಜ್ಜದ ಏನೇ ಇರ್ಲಿ ಅದ್ರೊಳಗೆ ನಾವು ಕಷ್ಟಪಟ್ಟೇವ ಅಂದ್ರ ಆ ಭತ್ತಕ್ಕ ನೀರವ ಹೋಗಿ ಮಳೆಯಾಗಿ ನಿಂತು ಉಣಿಸಿದ್ರ ಆ ಭತ್ತ ನೀರ್ ಉಣ್ತದ. ಮುಂದದು ಏರಿಗದ ನೀರ್ ಉಣುದಿಲ್ಲ, ಆ ಭತ್ತ ಸರಿಯಾಗಿ ಹೆಂಗ ಬರುವುದಿಲ್ಲ. ಹಂಗ ಹದ ಇದ್ರ ಮ್ಯಾಗ ಕಾರ್ಯ ಮಾಡಿದ್ರ ಹದ ತಪ್ಪಿ ನಡೆಯುವುದೇ ಕಷ್ಟ ಮೀನು ಉಂಟೆ ಅಂತ ಒಂದ್ ಕಡೆ ನಿಜಗೊಂಡು ಹೇಳ್ಕೊತ ಬಂದಾರ. ಹಂಗ ಈ ಹದದ ಮ್ಯಾಗ ಕಾರ್ಯ ನಮಗ್ ಫಲ ಹೆಂಗ್ ಸಿಗ್ತದ, ಹಂಗ ಇಲ್ಲಿ ಒಟ್ಟಾರೆ ಮತ್ತೆ ಎಲ್ಲಿ ಬರ್ಬೇಕಂದ್ರ ಇದು ಮನುಷ್ಯ ಜನ್ಮ ಬಂದಾಗ ಕಿಂತ ಸತ್ಸಂಗ ಮಾಡಿ ಆಲಸ್ಯ ಮುಗ್ಗಲತನವನ್ನು ಓಡಿಸಿ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಲಕ್ ಬರ್ತದ ಅನ್ನುವಂಥದ್ದೇ ಅವ್ರ ಹೇತು. ಒಳ್ಳೆ ಹೇಳುದು ಅದೇ ಹೇತು ಅದ. ಮುಂದೆ ಇನ್ನೊಂದ್ ಹೇಳ್ತಾರ, ಪರಶಿ ನೇಮದೊಳು ವೇಳೆ ಮಾಡುವ ದಾನ. ಪರಶಿ ನೇಮದೊಳು ಒಂದು ವೇಳೆ ಮಾಡುವ ದಾನ ಅಂತೇಳಿ ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರ. ಪರಶಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಒಬ್ಬ ಮದುವೆ ಆಗಿರ್ತಾನ, 4-5 ವರ್ಷ ಮಕ್ಕಳಾಗಿರಂಗಿಲ್ಲ. ಅಲ್ಲಿ ಒಂದು ಶಿವನಿಗೆ ಒಂದು ಹರಕೆ ಹೊರ್ತಾನ. ಪರಮಾತ್ಮ ನನಗ ಮಕ್ಕಳಾದು ಅಂದ್ರ ಗಂಡು ಮಕ್ಕಳಾದು ಅಂದ್ರ ನಾನ್ 101 ಜಂಗಮರಿಗೆ ಪ್ರಸಾದ ಕೊಡ್ತೀನಿ, ಅವ್ರಿಗೆ ಮತ್ತ ನಾನು 1 ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂತೇಳಿ ಹರಕೆ ಹೊರ್ತಾನ. ಆ ಹರಕೆ ಹೊತ್ತದಂಗ ಅವ್ನಿಗೆ ಏನೋ ಒಂದು ಅಕಸ್ಮಿತ ಅವನ ಕಾಯಿ ಕುಂದ್ರಕ ಅಕಸ್ಮಿತ ಹರಕೆ ಹೊತ್ತಂಗ ಏನಾಗ್ತದ, ಗಂಡು ಮಗ ಆಗ್ತದ. ಅವ್ನ್ ಏನಾಯ್ತು, ಗಂಡು ಮಗ ಹುಟ್ಟದಾಗ ನಾ ಜಡಿ ತೆಗಿಸಿ ನಾ ಇಷ್ಟೆಲ್ಲಾ ಕಾರ್ಯ ಮಾಡ್ತೀನಿ ಅನ್ನುವಂಥದ್ದು ಹರಕೆ ಹೊತ್ತಿರ್ತಾನ. ಅವಾಗ ಎಲ್ಲರೂ ಕೂಡ ಜಂಗಮರು ಏನ್ ಮಾಡ್ತಾರ, ಇವತ್ತ ನಮಗ ಪ್ರಸಾದನೂ ಕೊಡ್ತಾನ, ಮತ್ತು 1 ರೂಪಾಯಿ ನಮಗ್ ದಕ್ಷಿಣ ಕೊಡ್ತಾನ ಅನ್ನುವಂಥದ್ದನ್ನ ಎಲ್ಲರ ಭಯಕ್ಕೆ ಇಟ್ಕೊಂಡಿರ್ತಾರ, ಎಲ್ಲರಿಗೂ ಹೇಳಿರ್ತಾನ. ಆ ಟೈಮ್ಕ ಅವ ಜಡಿ ತೆಗಿ ಸಂಬಂಧ ಪ್ರಸಾದ ಮಾಡಿಸಿರ್ತಾನ, ರೊಕ್ಕ ಸಜ್ಜು ಮಾಡ್ಕೊಂಡು ಆ ಹರಿಕೀತ್ ಪ್ರಕಾರ ಅದನ್ನ ಏನ್ ಮಾಡ್ತಾನ, ಎಲ್ಲರಿಗೆ ಪ್ರಸಾದ ಕೊಟ್ಟು 1 ರೂಪಾಯಿ ಕೊಡ್ತಾನ. ಅದೊಂದು ಸಮಯ. ಆ ಹರಿಕೆ ಹೊತ್ತಾಗ ಆ ದಿನ ಎಲ್ಲರಿಗೆ ಹೇಳಿದಾಗ ಹೋಗಿ ಬಂದ್ರೆ ನಮಗ್ ಹೆಂಗ ಊಟನೂ ಸಿಗ್ತದ, ಅದ್ರ ಜೊತೆ ನಮ್ಗೆ ದುಡ್ಡನ್ನು ಸಿಗ್ತದ. ಅದರಂತೆ ಮತ್ತಲ್ಲಿಗೆ ಬರ್ಬೇಕು ಒಳ್ಳೆ. ಅದರಂತೆ ಹೆಂಗ ಅದೊಂದು ಹದ ಅದ. ಆ ಹದ ಬಿಟ್ಟು ಮರುದಿವಸ ನಾನು ಊರಿಗೆ ಹೋಗಿದ್ದೀನಿ, ನನಗೇನೋ ಮನ್ಯಾಗ ಕೆಲ್ಸ ಹತ್ತು ಬರುದಾಗಲಿಲ್ಲ, ನನಗೆ ಇವತ್ತು ಊಟ ಕೊಡು ದಕ್ಷಿಣ ಕೊಡು ಅಂದ್ರ ಅವ ಕೊಡ್ತಾನ ಅಂದ್ರ
ಕೊಡುದಿಲ್ಲ, ಅದೊಂದು ಸಮಯ ಇದ. ಹಂಗ ಹೆಂಗ ಒಳ್ಳೆ ದಕ್ಷಿಣನೂ ಕೊಡುದಿಲ್ಲ ಮತ್ತು ಊಟನೂ ಕೊಡುದಿಲ್ಲ. ಅದರಂತೆ ಆ ಸಮಯಕ್ಕೆ ನಾವು ಬಳಸ್ಕೊಂಡೇವಂದ್ರ ಆ ಸಮಯಕ್ಕೆ ನಾವು ಬಂದಿದ್ದೆ ಅಂದ್ರೆ ಊಟನೂ ಸಿಗ್ತದ, ದಕ್ಷಿಣ ಸಿಗ್ತದ. ಇಲ್ಲಿ ಪರೀಕ್ಷೆ ನೇಮದೊಳ್ ಮಾಡುವ ದಾನ, ಆ ದಾನವಾಗಿ ಬೆಳೆದ್ರೆ ಸಿಗ್ತದ. ಮರ್ದು ಸೋದ್ರ ಹೆಂಗ್ ಕೊಡುದಿಲ್ಲವ ಅದರಂತೆ ಇಲ್ಲಿ ಕೂಡ ಒಳ್ಳೊಳ್ಳೆ ಅದನ್ನ ಹೇಳುದಕ್ಕದ. ಈ ಜನ್ಮ ಬಂದಾಗ ಇದೊಂದು ಜನ್ಮ ಹದ ಅದ. ಅಂದ್ರೆ ಇದು ಹದವನ್ನ ನಾವು ಬಳಸ್ಕೊಂಡು ಬಿತ್ತಿದೇವ ಅಂದ್ರೆ ಹೆಂಗ್ ಫಲ ಸಿಗ್ತದ, ಈ ಹದ ತಪ್ಪಿಸ್ಕೊಂಡೇವಂದ್ರೆ ಹೆಂಗ ಆ ಸಾವುಕಾರ ಗಂಡು ಮಗ ಹಡ್ದವ ಹೆಂಗ ಅವ್ರಿಗೆ ರೊಕ್ಕ ಕೊಡುದಿಲ್ಲ, ಅದರಂತೆ ನಮ್ಗೆ ಇಲ್ಲಿ ವ್ಯರ್ಥ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳಿದ್ರು. ಮುಂದೆ ಇನ್ನ ಸಮಯ ಬಹಳ ಇತ್ತು, ಮತ್ ನಾಳೆ ನೋಡು ಮತ್ತ. ಓಂ ನಮಃ ಶಿವಾಯ. ಆ ನಂತರ ಅರಸಿನ ಸೇವೆ, ಇಲ್ಲಿ ಅರಸಿನ ಪರಶಿನೇ ಮೊದಲು ಮಾಡುವ ದಾನ, ವರಸಿನ ಸೇವೆ ಪರೋಪಕಾರ, ಕರಗಿದೆರಕವನ್ನು ರಸಪಾಕ ಪರಿಣಿತೆ ಗುರು ಶಂಭುಲಿಂಗ ಅನ್ನುವಂಥದನ್ನ ಇದೊಂದಿಷ್ಟು ಮಾತಾಡಿದ್ರು, ಮುಗಿಸಿ ಬಿಡಂಗ ಇದೊಂದು ಪದ. ಇಲ್ಲಿ ಇನ್ನೇನ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಕರಗಿ ದೆರಕವನ್ನು ರಸಪಾಕ ಪರಿಣಿತೆ, ಇಲ್ಲಿ ಅರಸನ ಸೇವೆ ಮತ್ತು ಪರೋಪಕಾರ, ಕರಗಿದೆರಕವನ್ನಂದ್ರ ಇನ್ನೊಂದು ಏನಂತಾರ ಪರೋಪಕಾರ. ಇವು ಮೂರು ಮಾತುಗಳು ಚಿತ್ತ ಮೌನ ಆಗ್ಬೇಕಂತ ಹೇಳ ಶಬ್ದಗಳು ಮಾತಾಡ್ಲಾರ್ದಲ್ಲ ಶಾಸ್ತ್ರಗಳು ಮುಂದೆ ಹೆಂಗ್ ನಡೀತಾವ, ಇವು ಬರೆಯೋದು ಯಾಕೆ ನಡೀತಾವ ಮುಂದ ಹಂಗ ಹೇಳ್ಬಾರ್ದು. ನಾವು ತಿಳ್ಕೊಂಡ್ಬೇಕು, ಬಂದ್ ಮಾಡ್ಕೊಂಡ್ಬೇಕ. ಇನ್ನು ಮುಂದೆ ಬರೆಯೋದ ಹೆಂಗ ಬರೀತದೆ ಏನಾಗ್ತದೆ? ಮೌನ ಚಿತ್ತ ಮೌನ ಆಗ ಬಂತ ಹೇಳ. ಚಿತ್ತ ಮೌನ ಇದಂಗೈತೆ ಇದು. ಸ್ವಲ್ಪ ಧನ್ಯವಾದಗಳು. ಸ್ವಲ್ಪ ಮಿಡ್ ಕುಲ ಹಾಕೋರು ಅಕಸ್ಮಾತ್ ಹಾಕಿರ್ತಾವ, ಅದು ಮತ್ ಸರಿ ಕೇಳಲ್ಲ. ಆಯ್ತ್ರಪ್ಪ. ಓಂ ನಮಃ ಶಿವಾಯ. ಇಲ್ಲಿ ಕೊನೆಯ ನುಡಿಗಳು ಏನ್ ಹೇಳ್ತಾರಪ್ಪ ಅಂದ್ರ ಕರಗಿದೆರಕವನ್ನು ರಸಪಾಕ ಪರಿಣಿತಿ ಅನ್ನುವಂಥದನ್ನ ಒಂದು ಕೆಬ್ಬಣ ಕಾಸಿರ್ತಾರ ಕಾರ್ಖಾನೆಗೊಳಗ, ಒಂದು ಕೆಬ್ಬಣ ಕಾಸಿರ್ತಾರ. ಮತ್ತ ಒಂದು ಹಿತ್ತಾಳಿ ಆಗ್ಲಿ, ಒಂದು ನಾವು ಕೊಡ್ಲಿ ಅದ ಮಾಡಿದಾಗ ಒಂದು ಹದ ಇರ್ತದ. ಆ ಕರಗದಾಗ ಆ ಮೂರ್ತಿಗೆ ಹಾಕಿದ್ರೆ ಅದು ಮೂರ್ತಿ ಸರಿಯಾಗಿ ಹಾಕದ. ಹಂಗ ಈ ಕೆಬ್ಬಣ ಕಾಸದಾಗನು ಕೂಡ ಅದನ್ನ ನಮ್ಗೆ ಯಾವ ಆಕಾರ ಬೇಕೋ ಆಕಾರ ಮಾಡಿದ್ರೆ ಆಕಾರ ಆಗ್ತದ. ಅದನ್ನ ಬಿಟ್ಟು ನಾವು ಆರಿಂದ ಅದು ಗಟ್ಟಿಯಾಗಿಂದ ಏನಾರ ಮಾಡ್ತೇವಂದ್ರ ಅದು ಆಗುದಿಲ್ಲ ಅನ್ನುವಂಥದ್ದನ್ನ ಹೆಂಗ ನಮ್ಗೆ ಅನುಭವ ಅದ. ಹಂಗ ಇವೆಲ್ಲಾ ದೃಷ್ಟಾಂತಗಳು. ನಾವು ಮನ್ಯಾಗ ಒಂದ್ ಏನೋ ಕರ್ದಂಟು ಮಾಡಿರ್ತೇವೆ, ಕರ್ದಂಟು ಮಾಡ ಮುಂದ ಒಂದಿಟ್ಟು ಪಾಕ ಅದು ಸರಿಯಾಗಿ ಆಯ್ತು ಆಯ್ತು ಅಂತದ, ಅದು ಕರ್ದಂಟು ಮಿದುನು ಹಾಕದ, ನಮ್ಗ ತಿನ್ನಕ್ ಅನುಕೂಲ ಹಾಕದ. ಒಂದ್ ಜರ ಹದ ತಪ್ತು ಅಂದ್ರ ಇನ್ನೊಂದ್ ಜರ ಹೆಚ್ಚು ಕಾಸಿದಂದ್ರ ಕಾಸಿದ್ರೆ ತಗೋ, ಮಾಡಿದ್ರೆ ತಗೋ, ಆಲಸ್ಯ ಮಾಡಿದ ಅಂದ್ರ ಅದು ಹೆಂಗ ಆ ಆಣ ಸರಿ ಆಗಲ್ಲ, ಅದು ಗಟ್ಟಿಯಾಗಿ ತಿನ್ನಾಕೂ ಬರ್ಲಾರ್ದಂಗ ಆಗ್ತದ. ಇಂತ ಅನೇಕ ದೃಷ್ಟಾಂತಗಳನ್ನ ಹದದ ಮ್ಯಾಗ ಮಾಡಿದ್ವಪ್ಪ ಅಂದ್ರ ಮನುಷ್ಯ ಜನ್ಮ ಬಂದಾಗ, ಒಂದ್ ತಿಳುವಳಿಕೆ ಬಂದಾಗ, ವಿಚಾರ ಬಂದಾಗ, ಸದ್ಗುರುನಾಥನಲ್ಲಿ ಶ್ರದ್ಧಾ ನಂಬಿಕೆ ಇಟ್ಟು ಪರಮಾತ್ಮ ಒಬ್ಬನೇ ಅದಾನ ಅಂತ ಒಂದು ನಂಬಿಕೆ ಇಟ್ಟು ಈ ಮನುಷ್ಯ ಜನ್ಮವನ್ನು ಸಫಲತೆ ಪಡ್ಕೋರಿ ಅನ್ನುವಂಥದ್ದ ಹಿಂಗ ಅನೇಕ ದೃಷ್ಟಾಂತ ತಿಳ್ಕೊತ ಬಂದಾರ. ಕೊನೆ ಏನ್ ಹೇಳ್ತಾರಂತ, ಹೊಸಪಾಠ ಪರ ಅಂದ್ರ ಅಡಿಗೆ ಬೇಕಾದ್ರೆ ಮೊದಲು ಅದು ಚೆನ್ನಾಗಿ ಬೇಯುವ ತನಕ ಒಲೆಯ ಮೇಲಿಟ್ಟು ಬೇಯಿಸಬೇಕಾಗುತ್ತದೆ. ಬೆಂದ ನಂತರ ತಾತ್ಕಾಲಿಕದಲ್ಲಿ ಒಲೆಯ ಮೇಲಿನ ಕೆಳಗೆ ಇಳಿಸಬೇಕಾಗುತ್ತದೆ. ಇನ್ನೊಂದು ತಾಸಿಗೆ ಇಳಿಸೋಣವೆಂದರೆ ಅದು ಕೆಟ್ಟು ಹೋಗುತ್ತದೆ. ಹಾಗೆ ಇನ್ನೊಂದು ಜನ್ಮದಲ್ಲಿ ಅದು ಬರಲಾಗದು. ಆಚಾರ್ಯನಾಗಿ ಆನಂದನ ಉಂಟು ಮಾಡುವ ಪರಶಿವನ ಒಲಿಮೆಯನ್ನು ಪಡೆಯಬೇಕಾದ್ರೂ ಈ ಮನುಷ್ಯ ಜನ್ಮದಲ್ಲೇ ಬರುತ್ತದಲ್ಲದೆ ಅನ್ಯ ಜನ್ಮಗಳಲ್ಲಿ ಆಗುವುದಿಲ್ಲ. ಆತರದಿಂದ ಹದ ತಪ್ಪಿದರೆ ಪುನಃ ಮತ್ತೆ ಬರಲಾರದು. ಇದನ್ನ ಹದ ತಪ್ಪಲಾರಂಗ ಈ ಮನುಷ್ಯ ಜನ್ಮ ವ್ಯರ್ಥ ಹೋಗ್ಲಾರಂಗ ಈ ಆಲಸ್ಯ ಮುಗ್ಗಲ ತನಕನೇ ನಾವು ವ್ಯರ್ಥ ಕಳೆಯದೆ ನೋಡ್ರಿ. ಪ್ರಪಂಚಕ್ಕ ಸಂಸಾರಕ್ಕೆ ಹೇಳಿಲ್ಲ, ನಮ್ಮಲ್ಲಿ ಏನದಂದ್ರ ಆಲಸ್ಯ ಮುಗ್ಗಲ ಬಹಳ ಇದ್ದ ಸಂಬಂಧ ನಮ್ಮ ಸಮಯ ವ್ಯರ್ಥ ಆಗ್ತದ. ಮತ್ ಇನ್ನೊಂದು ಆ ಮನಸ್ಸು ಚಂಚಲತೆ ಬಹಳ ಇರ್ತದ್ರೆ, ಚಂಚಲತೆ ಇದ್ದಾಗನು ಆಗುದಿಲ್ಲ. ಇನ್ನೊಂದ್ 4 ದಿವಸ ಕೇಳಿದ್ರೆ ಬಿಡು, ಅವ್ರು ಬಹಳ ಚಂದ ಹೇಳ್ತಾರಂತ ಅಲ್ಲಿ ಹೋಗುದು, ಅಲ್ಲಿ 4 ದಿವಸ ಬಿಡುದು, ಇಲ್ಲಿ ಒಂದ್ ಏನು ಚಂಚಲತೆ ಏನಿರ್ತಲ್ಲ, ಚಂಚಲತೆ ಇದ್ದಲ್ಲ. ಮತ್ತು ಇನ್ನ ಇಟ್ಟು ಕೇಳಂತವ್ರಿ, ನಾಳೆ ಕೇಳಿದ್ರೆ ವಯಸ್ಸದ, ಇನ್ನ ನಮ್ಗೆಲ್ಲಾ ಗುರುತು
ಇದಂತ ಸ್ಥಳ ಇರ್ತದ ಅನ್ನೋದು ಜ್ಞಾನ ಸ್ಥಳಕ್ಕೆ ಹೋದ್ರ ಈ ಸ್ಥಳದೊಳಗ ಒಂದೊಂದು ನಮಗ್ ಗಟ್ಟಿ ಮಾಡ್ಕೋತ ದೃಷ್ಟಾಂತ ಕೊಟ್ಟು ಹೇಳ್ಕೋತ ಬಂದಿರ್ತಾರ. ಅವಾಗ ಜ್ಞಾನ ಸ್ಥಳಕ್ಕೆ ಹೋದಾಗ ಏನಾಗ್ತದ ಅದು ಅನುಭವಕ್ಕೆ ಬರ್ತದ್ರಿ. ಇದು ಶ್ರವಣ ಆಗ್ತಿರ್ತದ, ಈಗ ಮನನ ಹಾಕಿರ್ತದ. ಮನನಕ್ಕೆ ಶ್ರಾವಣ ಜ್ಞಾನಕ್ಕೆ ಹೋದಾಗ ಜ್ಞಾನ ಪ್ರತಿಪಾದನೆ ಮುಂದೆ ನಮ್ಗೆ ಏನಾಗ್ತದ ನಿಧಿಧ್ಯಾಸನ ಆಗ್ತದ. ನಿಧಿಧ್ಯಾಸನ ಆಯ್ತು ಅಂದ್ರೆ ಸಾಕ್ಷಾತ್ಕಾರ ಆಯ್ತು ಅಂದ್ರ ಮನುಷ್ಯ ಜನ್ಮದ ಸಫಲತೆ ಆಯ್ತು ಅನ್ನೋದೇ. ಒಂದ್ ವೇಳೆ ಈಗಿನ ಏನ್ ಬಿಡು ಒಳ್ಳೆ ಹೇಳಿದ್ ಹೇಳ್ತಾರ, ನೀತಿ ಜೀವ ಸಂಬೋಧನ ಅವೆಲ್ಲ ಹೇಳ್ತಾರ ಬಿಡು, ಮೊದಲು ಹೇಳ್ತಾರ ಅವೆಲ್ಲ ಅಂತಃಕರಣ ಸುದ್ದಿ ಹೇಳ್ತಾರ. ನಮ್ಗೆಲ್ಲ ಅಂತಃಕರಣ ಶುದ್ಧ ಆಗ್ಯದ ಅಂತ ಹೇಳ್ತೇವ್ ನಾವು. ಇದು ಯಾವ ಮುಗ್ಗುಲ ಕಲಸ್ತಾನ ಅಂತಃಕರಣ ಶುದ್ಧ ಆಗಿತ್ತು ಅಂದ್ರೆ ಅಲ್ಲಿ ಆನಂದ ಎಷ್ಟಂದ ನಮ್ ಇಚ್ಛಾಶಕ್ತಿ ಹೆಂಗ್ ಕಾರ್ಯ ಮಾಡ್ಕೊಲ್ಲ, ಇದು ಚಿದಾಭಾಸ ಹೆಂಗ್ ನನ್ನೊಳಗ್ ಕಾರ್ಯ ಮಾಡ, ನನಗ್ ಗುರುತೋದ ನಂಗೆ ಅಹಂಕಾರ ಪಟ್ಕೊಂಡು ಹೆಂಗ್ ಕಾರ್ಯ ಮಾಡ್ತಲ್ಲ ಅನ್ನುವಂಥದ್ದನ್ನ ನನ್ನೊಳಗೆ ನಾವ್ ನೋಡ್ಕೋತ ಹೋದ್ರೆ ಇಲ್ಲಿ ಆನಂದ ಸಿಗ್ತದ. ಜ್ಞಾನ ಆಯ್ತು ಅಂದ್ರ ನಮ್ಮ ಜನ್ಮ ಬಂದದಕ್ಕೂ ಸಫಲತೆ ಆಗ್ತದ. ಮತ್ತ ಹದದ ಮ್ಯಾಗ ಬಿತ್ತರೆ ಹೆಂಗ್ ಫಲ ಬರ್ತದ. ಹಿಂಗ್ ಮನುಷ್ಯ ಜನ್ಮದೊಳಗ ಮೋಕ್ಷ ದ್ವಾರ ಮೋಕ್ಷವನ್ನು ಹೊಂದಿ ಮುಕ್ತನ ಅಲಕ ಒಂದು ಒಳ್ಳೆ ಅವಕಾಶ ಸಮಯ ಅದ. ಇಂತ ಸಮಯವನ್ನ ಕಳ್ಕೋಬೇಡ್ರಿ ಅನ್ನುವಂಥದ್ದನ್ನ ನಿಜಗೊಂಡ್ರು ಕಳಕಳಿ ಮ್ಯಾಗ ಹೇಳ್ಯಾರ. ಅದನ್ನೇ ಅನೇಕ ದೃಷ್ಟಾಂತ ಕೊಟ್ಟು ಚಿಕ್ಕಮಾರೂಢರು ಕೂಡ ಅನೇಕ ದೃಷ್ಟಾಂತ ಒಂದೊಂದು ಮಾತಿ ಒಂದೊಂದು ದೃಷ್ಟಾಂತ ಕೊಟ್ಟು ಹೇಳ್ಕೋತ ಬಂದಾರ. ಅಂತ ವಿಚಾರಗಳನ್ನ ನಾವು ನೀವು ಕೇಳಿ ಈ ಮನುಷ್ಯ ಜನ್ಮದ ಸಫಲತೆಯ ಜೊತೆ ಇದೊಂದ್ ಏನೋ ಅದ. ಈ ಕಡೆ ಏನೋ ನಮ್ಗೆ ಸಿದ್ಧಾರೂಢ ಈ ಕಡೆ ಶಾಸ್ತ್ರ ಕೇಳಕ್ ಒಂದ್ ಅವಕಾಶ ಸಿಗ್ತದ. ಈ ಅವಕಾಶ ಸಿಕ್ಕಾಗೂ ಕೂಡ ಈ ಕಡೆ ಮೊಬೈಲ್ ಹಚ್ಚಿರ್ತಾರ, ಒಬ್ರು ಮಕ್ಕೊಂಡಿರ್ತಾರ, ಒಬ್ರು ಕೇಳ್ತಿರ್ತಾರ, ಗ್ರೂಪ್ನ್ಯಾಗ ಕೇಳ್ತಿರ್ತಾರ. ನಾವ್ ಒಂದ್ ಜರ ಮಿಡ್ ಕುಲ್ಲಾಗಿತ್ತು ಅಂದ್ರೆ ನಿದ್ದಿ ಗೊರ್ರ ಕೇಳ್ತದ. ಆ ನಿದ್ದಿ ಎಷ್ಟೋ ಯುಗ ಜನ್ಮಗಟ್ಲೆ ಮಾಡಿವು, ನಿದ್ದೆಯಲ್ಲಿ ಹೋಗುದಿಲ್ಲ. ಜರ ಆಲಸ್ಯ ಮುಗ್ದಿಲ್ಲವನ್ನ ಕಾಯಕ ಮಾಡ್ಕೊತ ಇದಕ್ಕೊಂದು ಸಮಯ ಕೊಟ್ಟಿವಂದ್ರ ಹೆಂಗ ನಾವ್ ದೃಷ್ಟಾಂತ ಹೇಳ್ದೇವಲ್ಲ, ಕಲ್ಲು ಅಂದ್ರೂ ಕೂಡ ಹೆಂಗ ಉಸು ಹಿಡಿತದ, ನೀರ್ ಹಿಡಿತದ, ಮತ್ತ ಮ್ಯಾಗ ಹೆಂಗ ಹೂವ ಹಿಡಿತದ, ಹಂಗ ಈ ಸಮಯವನ್ನ ನಾವು ಸರಿಯಾಗಿ ಬಳಸ್ಕೊಂಡೇವಂದ್ರ ನಮಗ್ 8 ತಾಸು ನಿದ್ದಿಗೂ ಹಾಕದ, ಕಾಯಕಕ್ಕೂ ಹಾಕದ, ಉಣ್ಣಾಕನು ಹಾಕದ, ಎಲ್ಲಾ ಸಮಯ ಸಿಗ್ತದ. ಆದ್ರ ನಮ್ಮಲ್ಲಿ ಆಲಸ್ಯ ಮುಗ್ಗುಲ್ತನ ದರಿದ್ರತನ ಇತ್ತು ಅಂದ್ರ ಈ ಮನುಷ್ಯ ಜನ್ಮ ವ್ಯರ್ಥ ಹೋಗ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ಎಲ್ಲರೂ ತಿಳ್ಕೊಳ್ಳೋಣ. ಇಂತ ಮನುಷ್ಯ ಜನ್ಮದ ಸಫಲತೆಯನ್ನು ಮಾಡ್ಕೊಂಡು ಜ್ಞಾನವನ್ನು ಮಾಡ್ಕೊಂಡು ಒಳ್ಳೆ ಅದೇ ಮಾತನ್ನು ಮುಕ್ತರಾಗೋಣ ಅನ್ನುವಂತ 2 ಮಾತುಗಳನ್ನ ಇಲ್ಲಿ ತನ ಹೇಳಿದಕ್ಕೆ ತಾವು ಅವಕಾಶ ಕೊಟ್ಟದ್ದಕ್ಕಾಗಿ ನಾ ಈ ತಪ್ಪು ಒಪ್ಪು ಹೇಳಿದ್ರು ಕೂಡ ತಾವೆಲ್ಲರೂ ನನ್ನ ಕ್ಷಮಿಸುವ ನಿಮಿತ್ತವಾಗಿ ಕ್ಷಮಿಸುವುದಕ್ಕಾಗಿ ನನ್ನೊಂದ್ 2 ಮಾತುಗಳನ್ನ ಹೇಳ್ತೇನೆ. ನನ್ನೊಂದ್ 2 ಮಾತುಗಳನ್ನ ಆ ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತಾರೆ. ಈ ಕಾರ್ಯಕ್ರಮದೊಳಗೆ ಭಾಗಿಯಾದಂತ ತಮ್ಮೆಲ್ಲರ ಶರಣ ಪಾದಕ್ಕಾಗಿ ಕೂಡ ಭಕ್ತಿಯ ಶರಣವು ಶರಣಾರ್ಥಿಗಳು.